ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಓಂ ಶ್ರೀ ಮಹಾಗಣಾಧಿಪತಯೇ ನಮಃ. ಗಣಾನಾನ್ತ್ವಾ ಗಣಪತಿಗುಂ ಭವಾಮಹೇ ಕವಿಂ ಕವೀನಾನುಪಮಶ್ರವಸ್ತುವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಶೃಣ್ವನ್ನೋತಭಿಸ್ಸೀದ ಸಾದನಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪದೇ ನಮೋ ಗಣಪತೆ ನಮಃ ಪ್ರಭದಪದೇ ನಮಸ್ತೆ ಸ್ತುಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೆ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಪದ್ಮಾನನೆ ಪದ್ಭವಿ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಟಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ. ಜಾತವೇದಸೇ ಸುನವಾಮ ಸೋಮಮರಾತೀಯತೋ ನಿದಹಾತಿ ವೇದಾಃ ಸನಃ ಪರ್ಷತತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ. ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಗೌರೀರ್ಮಿಮಾಯ ಸಲಿಲಾನಿಕ್ಷತ್ತದ್ವಿಪದೇನ್ ವಿಪದೇಂ ಸಾಂ ಚತುಷ್ಪದೇಂ ಅಷ್ಟಾಪದೇನೋಪದೇಂ ಬಹೂಷೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನವರಾತ್ರಿಯ ಈ ವಿಶೇಷವಾಗಿರ್ತಕ್ಕಂಥ ಪರ್ವದಿನಗಳಲ್ಲಿ ದೇವಿಯನ್ನು ಆರಾಧನೆ ಮಾಡತಕ್ಕಂಥದ್ದು. ಈಗಾಗಲೇ ನವರಾತ್ರಿಯ ಉತ್ಸವಗಳನ್ನು ವಿಶೇಷವಾಗಿ ಪ್ರತಿನಿತ್ಯವೂ ಸಹಿತ ಪ್ರತಿಯೊಬ್ಬರ ಮನೆಗಳಲ್ಲೂ ಸಹಿತ ಆರಾಧನೆ ನಡೆಸ್ತಿರ್ತಕ್ಕಂಥದ್ದನ್ನು ನೋಡಿ ಎಲ್ಲರೂ ಆನಂದಿಸ್ತಾ ಇದ್ದೇವೆ. ಅದರಲ್ಲೂ ನವರಾತ್ರಿ ಉತ್ಸವ ಭಗವತಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳ ವಿಶೇಷವಾಗಿರ್ತಕ್ಕಂಥ ಆರಾಧನೆ ನಡೆಯತಕ್ಕಂಥದ್ದೇ ಈ ನವರಾತ್ರಿಯಲ್ಲಿ. ನವರಾತ್ರಿಯ ವೈಭವಪೂರಿತವಾದಂಥ ಅನುಷ್ಠಾನ, ಮೈಸೂರಿನ ದಸರಾ ನಾಡಹಬ್ಬ, ಜೊತೆಗೆ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ, ರಾಜ್ಯ ಹೊರರಾಜ್ಯ ದೇಶ ವಿದೇಶಗಳೆಲ್ಲೋದ್ರೂ ಸಹಿತ ನವರಾತ್ರಿ ದೇವಿ ಆರಾಧನೆ ಯಾರು ಮಾಡೋದಿಲ್ಲ? ಯಾರಿಗೆ ಬೇಡ ದೇವಿ? ಎಲ್ಲರಿಗೂ ಬೇಕು. ತನ್ನ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಕ್ಕಂಥವಳು ಭಗವತಿ. ಏನೇ ಸಮಸ್ಯೆ ಬಂದರೂ, ಸಮಸ್ಯೆ ಬಂದಾಗ, ಕಷ್ಟ ಅಂತ ಬಂದಾಗ ಅಥವಾ ತೊಂದರೆ ಅಂತ ಬಂದಾಗ ಅಮ್ಮ ಅಂತೀವಿ. ಆ ತಾಯಿ ಮೊದಲು ಕಷ್ಟಗಳನ್ನು ದೂರ ಮಾಡ್ತಕ್ಕಂಥವಳು ಆಗ್ತಾಳೆ. ಅದಾದ ನಂತರ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಭಗವತಿಯಾಗಿ ತಾಯಿ ಮಹಾಲಕ್ಷ್ಮಿ ಪ್ರತಿಯೊಬ್ಬರಿಗೂ ತನ್ನ ಸ್ಥಿತಿಗತಿಗಳನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಭಗವತಿಯ ಅನುಗ್ರಹ ಆಗುತ್ತೆ. ಹಾಗಾಗಿ ಶ್ರೀ ಕ್ಷೇತ್ರ ಕೊಲ್ಲಾಪುರ ಮಹಾಲಕ್ಷ್ಮಿ ಬಹಳಷ್ಟು ವಿಜೃಂಭಿಸ್ತಾಳೆ. ತಾಯಿ ಮಹಾಲಕ್ಷ್ಮಿ ಎಲ್ಲರ ಸಿರಿ ಸಂಪತ್ತನ್ನು ಪ್ರತಿಯೊಬ್ಬರು ತಾವು ಮಾಡುವಂಥ ಕಾಯಕಕ್ಕೆ ತೂಕವಾದಂಥ ರೀತಿ ಅವರ ಬದುಕಿಗೆ ಬೇಕಾಗಿರ್ತಕ್ಕಂಥ ಅರ್ಥಗರ್ಭಿತವಾದಂಥ ಸುಂದರವಾದಂಥ ವಿಶೇಷತೆಗಳನ್ನು ಭಗವತಿ ಕರುಣಿಸ್ತಾಳೆ. ಅದು ತಾಯಿ ಮಹಾಲಕ್ಷ್ಮಿ. ಮೊದಲನೇದಾಗಿ ಮಹಾಕಾಳಿ, ಮಹಾಕಾಳಿ ಮಹಾಲಕ್ಷ್ಮಿ. ಇನ್ನು ಮಹಾಕಾಳಿ ಮಹಾಲಕ್ಷ್ಮಿ ಆದ ನಂತರ ಇನ್ನು ಜ್ಞಾನ ಬೇಕಲ್ಲ, ಜ್ಞಾನವನ್ನು ದಯಪಾಲಿಸ್ತಕ್ಕಂಥವಳು ಜ್ಞಾನಾಕ್ಷಿ. ಹಾಗೆ ಈಗ ತಾವು ನೋಡ್ತಿರ್ತಕ್ಕಂಥದ್ದು ಶ್ರೀ ಕ್ಷೇತ್ರದ ಕೊಲ್ಲಾಪುರ ತಾಯಿ ಮಹಾಲಕ್ಷ್ಮಿ. ಸರಸಿಜನಿಲಯೇಂ ಸರೋಜಹಸ್ತೇಂ ಧವಲತರಾಗುಂ ಶಗಂಧಮಾಲ್ಯ ಶೋಭೇಂ ಭಗವತಿ ಹರಿವಲ್ಲಭೇ ಮನೋಜ್ಞೆ ಮನೋತ್ರ ಭುವನಭೂತಿಕರಿ ಪ್ರಸೇದ ಭಕ್ಷ್ಯಂ. ವಿಷ್ಣುಪತ್ನೇಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣು ಪ್ರೇಸಕಿಂ ದೇವಿ ನಮಾಮ್ಯಚ್ಯುತವಲ್ಲಭಾಂ. ಗರ್ಭಗುಡಿಯಲ್ಲಿರೋದು, ಪ್ರಥಮ ದ್ವಾರ ಎಲ್ಲಿರೋದು, ಸೂರ್ಯನ ಕಿರಣಗಳು ಬರ್ತಕ್ಕಂಥ ದಾರಿಯಾದರೂ ಹೇಳೋದು. ಒಬ್ಬೊಬ್ಬ ದೇವಸ್ಥಾನದ ವಾಸ್ತುಶಿಲ್ಪ ಜೊತೆಗೆ ಆ ದೇವಿಯಲ್ಲಿರ್ತಕ್ಕಂಥ ಒಂದಷ್ಟು ವಿಶೇಷವಾದ ಪವಾಡ, ಜಗದ್ಗುರುಗಳಾದಂಥ ಆದಿಶಂಕರರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಶ್ರೀಚಕ್ರ ಒಂದ ಎರಡ. ಹಾಗೆ ತಾಯಿ ಮಹಾಲಕ್ಷ್ಮಿ ಯಾವುದು ಅಸಾಧ್ಯವೋ ಅದನ್ನು ಸಾಧನೆ ಮಾಡ್ತಾಳೆ. ಮನುಷ್ಯನಿಗೆ ಒಂದು ಸ್ಥಾನಮಾನವನ್ನು, ಒಂದು ಬೆಲೆಯನ್ನು, ಒಂದು ಗೌರವವನ್ನು, ಒಂದು ವಿರ್ತಕ್ಕಂಥ ವರ್ಚಸ್ಸು ತೇಜಸ್ಸನ್ನು ನೋಡಿ ಒಬ್ಬ ಸಾಮಾನ್ಯ ಮೂರ್ಖನಾಗಿದ್ದು ಅವನು ಯಾವುದಕ್ಕೂ ಕೆಲಸಕ್ಕೆ ಬರೆದವನಾದರೆ ಅವನ ಹತ್ರ ಯಥೇಚ್ಛವಾದಂಥ ಹಣ ಇತ್ತು ಅಂದ್ಕೊಳ್ಳಿ, ಅವನ ಮುಂದೆ ಯಾರಾದರೂ ಕೈಕಟ್ಟಿ ನಿಲ್ತಾರೆ. ಹಣ ಎಲ್ಲಕ್ಕೂ ದೊಡ್ಡದು ಅಂತ ಅಂದ್ಕೊಳ್ತಾರೆ. ಅವನು ಮೂರ್ಖ ಶಿಖಾಮಣಿನೇ. ಅವನು 10 ರೂಪಾಯಿ ಅವನು ತಿನ್ನೋದಿಲ್ಲ. ಅವನು ಬರೀ ಕೂಡಿಡ್ತಕ್ಕಂಥದ್ದು ಮುಚ್ಚಿಡ್ತಕ್ಕಂಥದ್ದು. ಆ ತಾಯಿ ಅಷ್ಟಕ್ಕೆ ಸೀಮಿತವಾಗಿ ಇದ್ದುಬಿಡ್ತಾಳೆ. ಒಬ್ಬರಿಗೆ ಕೈ ಎತ್ತಿ ದಾನ ಮಾಡಲ್ಲ, ತಾನು ಹೊಟ್ಟೆ ತುಂಬ ಊಟ ಮಾಡಲ್ಲ, ಒಳ್ಳೆ ಬಟ್ಟೆ ಹಾಕ್ಕೊಂಡು ಆನಂದವಾಗಿ ಓಡಾಡೋದಿಲ್ಲ, ತನ್ನ ಹೆಂಡತಿ ಮಕ್ಕಳನ್ನು ತನ್ನ ಪರಿವಾರವನ್ನು ಪುಣ್ಯಕ್ಷೇತ್ರಗಳಿಗೆ ಕರ್ಕೊಂಡು ಓಡಾಡಿಸೋದಿಲ್ಲ. ಆದರೆ ದುಡ್ಡು ಸ್ಟಾಕ್ ಮಾಡಬೇಕು, ಆಸ್ತಿವಂತನಾಗಬೇಕು, ಬಡ್ಡಿಗೆ ಬಿಡಬೇಕು. 10 ರೂಪಾಯಿ ಬಡ್ಡಿ, 15 ರೂಪಾಯಿ ಬಡ್ಡಿ, ಚಕ್ರ ಬಡ್ಡಿ, ಒಬ್ಬೊಬ್ಬ ಏನಾದರೂ ಸರಿ, ಯಾರು ಏನು ಗೋಳೆಕೊಂಡ್ರು, ಯಾರು ಏನು ಹತ್ತು ಸುರಿದ್ರು, ಯಾರ ಕಣ್ಣಂದು ಎಷ್ಟು ನೀರು ಬರುತ್ತೋ ರಕ್ತ ಬರುತ್ತೋ ನನಗೆ ಕೊಡಬೇಕಾದ ಬಡ್ಡಿ ಕೊಟ್ಬಿಡು. ಇಂತಹ ಪರಿಸ್ಥಿತಿ.
ಆದರೆ ಏನು ಮಾಡ್ತೀರಿ ಸಂಪಾದನೆ? ಇದೆಲ್ಲವನ್ನೂ ಸಹಿತ ನಿಮಗೆ ತಾಯಿ ಮಹಾಲಕ್ಷ್ಮಿ ಕೊಟ್ಟು ಬಿಡ್ತಾಳೆ. ಆದರೆ ಪಕ್ಕದಲ್ಲಿ ಜ್ಞಾನ ಎಂಬತಕ್ಕಂಥ ಜ್ಞಾನಾಕ್ಷಿ ಇದ್ದಾಳಲ್ಲ, ತಾಯಿ ಶಾರದೆ, ಅವಳ ಅನುಗ್ರಹ ಇದ್ದರೆ ಆ ಹಣಕಾಸನ್ನು ಹೇಗೆ ವಿಲೇವಾರಿ ಮಾಡಬೇಕು, ಆ ಹಣಕಾಸನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು, ನಿನ್ನ ಸುಂದರವಾದಂಥ ಬದುಕಿಗೆ ಜ್ಞಾನ ಬೇಕು. ಒಂದು ಧೈರ್ಯ ಇದೆ, 1000 ಜನ ಬರಲಿ 100 ಜನ ಬರಲಿ ಹೆದರಿಸ್ಬೋದು. ಅಥವಾ ದೇಹದಲ್ಲಿ ಶಕ್ತಿ ಇದೆ, ಶಕ್ತಿಯಿಂದ ನೀವು 4 ಜನನ ಹೊಡಿಬೋದು, ಹೊಡೆದು ಬಡಿದು ಏನು ಬೇಕಾದ್ದು ಮಾಡ್ಬೋದು. ಹಾಗೆ ಯಥೇಚ್ಛವಾದಂಥ ದುಡ್ಡು ಸಂಪಾದನೆ ಮಾಡ್ಬೋದು, ಗರ್ಜನೆ ಮಾಡ್ಬೋದು. ಇದೆರಡನ್ನು ಮೀರಿರ್ತಕ್ಕಂಥದ್ದು ಇನ್ನೊಂದಿರಬೇಕಲ್ಲ, ಸರಿಯಾದ ಜ್ಞಾನ ಇದ್ದು ಯಾವಾಗ ಏನು ತೀರ್ಮಾನ ತಗೊಳ್ಬೇಕು, ಏನು ಮಾಡಬೇಕು ಅದರ ಬಗ್ಗೆ ಅರಿವು ಬೇಕು. ಆ ಅರಿವು ಬೇಕಾದರೆ ತಾಯಿ ಶಾರದೆಯ ಅನುಗ್ರಹ ಬೇಕು. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಕ 3 ಶಕ್ತಿ ದೇವತೆಗಳ ಔಪಾಸನೆಯೇ ಈ ದಸರಾ ಮಹೋತ್ಸವ, ಅಂದರೆ ನವರಾತ್ರಿ ವೈಭವ. ಈ ನವರಾತ್ರಿ 9 ವಿಧವಾದಂತಹ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ 3 ಶಕ್ತಿ ದೇವತೆಗಳ ಆರಾಧನೆ ಮಾಡ್ತಾ ಎಲ್ಲವೂ ಸಹಿತ, ಅದರಲ್ಲೂ ಉತ್ತರ ಕರ್ನಾಟಕದ ಕಡೆ ಅಲ್ಲಿ ವಿಶೇಷವಾಗಿ ದವಸ ಧಾನ್ಯಗಳಿಂದ ಒಂದು ಬೆಳೆಯನ್ನು ಶುರು ಮಾಡ್ತಾರೆ. ಯಾರ ವಾಸ್ತುಗುರದಲ್ಲಿ ವಿಶೇಷವಾಗಿ ದೀಪಾರಾಧನೆ ಮಾಡಿ ಅಲ್ಲಿ ಬೆಳೆಯನ್ನು ಬೆಳೆದಾಗ, ಅಲ್ಲಿ ಅವರ ದೇವಾಲಯದಲ್ಲಿ ಅಥವಾ ಅವರ ದೇವರ ಮನೆಯಲ್ಲಿ ಒಂದಷ್ಟು ಬಿತ್ತನೆ ಬೀಜಗಳನ್ನು ಹಾಕಿ ವಿಶೇಷವಾಗಿ ಅಲ್ಲಿ ಅದರ ಮೊಳಕೆ ಬರೋ ಥರ ನಡೆಸ್ತಾರೆ. ಅದು ಸಮೃದ್ಧಿ ಥರ ಬಂತು ಅಂದರೆ ಅಲ್ಲಿ ಸಮೃದ್ಧಿ ಆಯಿತು ಅಂತ. ಹಾಗೆ ಮೊಳಕೆಗಳನ್ನು ಬರೆಸೋದು ಒಂದು ಕ್ರಮ, ಅದನ್ನು ಘಟಿ ಅಂತಲೂ ಹೇಳ್ತಾರೆ. ಹಾಗೆ ವಿಶೇಷವಾಗಿರ್ತಕ್ಕಂಥ ಅಂಶ ಆ ದೇವಿಯನ್ನು ಉಪಾಸನೆ ಮಾಡ್ತಕ್ಕಂಥದ್ದು. 9 ದಿವಸ ಯಾವುದೇ ಕಾರಣಕ್ಕೂ ದೀಪವನ್ನು ಶಾಂತ ಮಾಡದಿರ ದೀಪವನ್ನು ನಿರಂತರವಾಗಿ ನಂದಾದೀಪವಾಗಿ ಉರಿಸ್ತಕ್ಕಂಥದ್ದು ಇದು ಉತ್ತರ ಕರ್ನಾಟಕ. ಹಾಗೆ ಒಂದೊಂದು ಭಾಗದಲ್ಲಿ ಒಂದೊಂದು ಪದ್ಧತಿಗಳಿದೆ. ಏನೇ ಆದರೂ ನವರಾತ್ರಿ ಉತ್ಸವ ಅಂದರೆ ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ. ಪ್ರತಿನಿತ್ಯ ಬೆಳಿಗ್ಗೆ ನೀವೇನು ಅನುಷ್ಠಾನ ಮಾಡಿರ್ತೀರೋ ಶುಭ ಸಂಧ್ಯಾಕಾಲ ಅಷ್ಟೇ ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು. ಸಾರಿಸೋದು, ಗೂಡಿಸೋದು, ರಂಗೋಲಿ ಹಾಕೋದು, ಮನೆ ಮುಂದೆ ಮಾವಿನ ಸೊಪ್ಪು ತೋರಣ ಕಟ್ಟೋದು, ಹಾಗೆ ಮನೆಯಲ್ಲಿ ಅವತ್ತಿನ ದಿವಸಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ವಿಶೇಷವಾದಂಥ ಖಾದ್ಯಗಳು, ಏನೆಲ್ಲ ಪದಾರ್ಥಗಳು ಬೇಕೋ ಆ ಪದಾರ್ಥಗಳನ್ನು ಮಾಡೋದು. ಪ್ರತಿನಿತ್ಯ ಮಾಡುವ ಪದಾರ್ಥ ಅನ್ನ, ಮೊಸರನ್ನ, ಚಿತ್ರಾನ್ನ ಅದಲ್ಲ. ಅದ್ರ ಜೊತೆಗೆ ಮಕ್ಕಳಿಗೆ ಏನಾದ್ರು ಕೊಡಬೇಕಲ್ಲ, ಮಕ್ಕಳಿಗೆ ಸ್ವಲ್ಪ ಕೋಡ್ಬಳೆನೋ, ನಿಪ್ಪಟ್ಟೋ ಅಥವಾ ಕಡುಬು ಈ ತರಹ ಪದಾರ್ಥಗಳನ್ನು ಮಾಡಿ. ಯಾಕೆಂದರೆ ಮಕ್ಕಳ ಮನವೊಲಿಸಬೇಕಲ್ಲ. ನೀವಿಟ್ಟಂತಹ ಬೊಂಬೆಗಳಿದೆಯಲ್ಲ, ಇಷ್ಟು ಬೊಂಬೆಗಳನ್ನು ಜೋಡಿಸಿದ ಮೇಲೆ ಆ ಬೊಂಬೆಗಳನ್ನು ನೋಡಲಿಕ್ಕೆ ಮಕ್ಕಳು ಬರಬೇಕು. ಅದೇನು ಹೇಳ್ತಾರಲ್ಲ, ಮನೆ ಮುಂದೆ ಒಂದು ಕೋಲ್ ನಿಲ್ಲಿಸಿಬಿಟ್ಟು ಮನೆ ಬಾಗಿಲು ಹಾಕಿ ಗೇಟ್ ಹಾಕಿಬಿಟ್ಟು ನಮ್ಮ ಮನೆಯೊಳಗೆ 1000 ಬೊಂಬೆ ಜೋಡಿಸಿದ್ದೀವಿ ಅಂದರೆ ಪ್ರಯೋಜನ ಏನಾಯಿತು? ನೀವು ಬೊಂಬೆ ಜೋಡಿಸಿ, ನೀವು ಜೋಡಿಸಿರ್ತಕ್ಕಂತಹ ಬೊಂಬೆಗಳಿದೆಯಲ್ಲ, ಒಂದೊಂದು ಕತೆಗಳನ್ನು, ಒಂದೊಂದು ಗತ ವೈಭೋಗವನ್ನು ಹೇಳುವಂಥ ಬೊಂಬೆಗಳಿದೆಯಲ್ಲ, ಅದೆಲ್ಲ 10 ಜನ ಮಕ್ಕಳು ಬರಬೇಕು. ನಿಮ್ಮ ಊರಿನಲ್ಲಿ, ನಿಮ್ಮ ಪ್ರಾಂತ್ಯದಲ್ಲಿ, ನಿಮ್ಮ ರಸ್ತೆಯಲ್ಲಿರ್ತಕ್ಕಂತಹ ಎಲ್ಲ ಮಕ್ಕಳು, ಹಿರಿಯರು ಬಂದು ನಿಮ್ಮ ಮನೆ ನೀವು ಜೋಡಿಸಿರುವ ಬೊಂಬೆಗಳನ್ನು ನೋಡಿ ಆನಂದಪಟ್ಟು, ಅಬ್ಬಾ ಎಷ್ಟು ಚೆನ್ನಾಗಿ ಜೋಡಿಸಿದ್ದೀರಿ, ಒಂದೊಂದು ಬೊಂಬೆ ಒಂದೊಂದು ಚರಿತ್ರೆ ಹೇಳುತ್ತೆ ಅಂತಕ್ಕಂಥ ಮಾತು ನಿಮಗೆ ಹೇಳಿದಾಗ ಆಗ ನಿಮಗೆ ಆನಂದ. ಹಾಗೆ ನೀವು ಬರೀ ಆನಂದಪಟ್ಟರೆ ಸಾಲದು, ಆ ಮಕ್ಕಳು ಬಂದಾಗ ಮಕ್ಕಳಿಗೆ ಏನಾದ್ರು ತಿಂಡಿ ತಿನಿಸನ್ನು ಕೊಡಬೇಕಲ್ವಾ. ಅದನ್ನು ಬಿಟ್ಟು ಮನೆಗೆ ಬಂದಾಗ ನೀವು ಚಿತ್ರಾನ್ನ, ಮೊಸರನ್ನ ಕೊಟ್ಟರೆ ಮಕ್ಕಳು ನಾಳೆ ಬರಲ್ಲ. ಮಕ್ಕಳಿಗೆ ಏನಾದ್ರು ಹೊಸತನ ತೋರಿಸ್ಬೇಕು. ಆ 9 ದಿವಸ ದಸರಾ ವಿಶೇಷವಾಗಿ ನವರಾತ್ರಿ ಉತ್ಸವವಾಗಿ ನೀವು ಜೋಡಿಸಿರ್ತಕ್ಕಂಥ ಬೊಂಬೆಗಳ ಒಂದು ವಿಶೇಷತೆಯನ್ನು ಕಂಡು ಆ ಬೊಂಬೆಗಳಿಗೆ ತನ್ನದೇ ಆದ ಸ್ಥಾನಮಾನವನ್ನು ಮಕ್ಕಳು ಬಂದು ಹೋದಾಗಲೇ ಅದು ಆನಂದ. ಹಾಗಾಗಿ ಈ ನವರಾತ್ರಿ ಅಂದರೆ ಒಂದು ಬಂಧು ಬಾಂಧವ್ಯ, ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಬಂಧ, ಒಂದು ವಿಶೇಷವಾಗಿರ್ತಕ್ಕಂಥ ಬಂಧುತ್ವ, ಎಲ್ಲಕ್ಕಿಂತ ಮುಖ್ಯವಾಗಿ ಭಗವತಿಯ ಅನುಗ್ರಹ. ಇದೆಲ್ಲವನ್ನು ಸಿದ್ಧಿಪಡಿಸ್ಕೊಳ್ಬೋದಾದರೆ ಅದು ಭಗವತಿಯಿಂದಲೇ ಸಾಧ್ಯ. ಅಂತಹ ನವರಾತ್ರಿಯ 9 ದಿನಗಳ ವಿಶೇಷವಾದಂಥ ಅನುಷ್ಠಾನ ನಡೀತಾ ಇದೆ. ತಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಭಗವತಿಯ ಅನುಗ್ರಹ ಸದಾ ನಿಮಗಿರಲಿ. ಭಗವತಿಯ ಅನುಗ್ರಹ, ಭಗವತಿ ಬಗ್ಗೆ, ತಾಯಿ ಬಗ್ಗೆ ಎಷ್ಟು ಹೇಳಿದ್ರು, ಎಷ್ಟು ಕೊಂಡಾಡಿದ್ರೂ ಅದು ಕಡಿಮೆನೇ ಇರಲಿ. ಇದೆಲ್ಲದರ ಜೊತೆಗೆ ನಮ್ಮ ಜೊತೆ ಪಯಣ ಬೆಳೆಸ್ತಿದ್ದಾರಲ್ಲ ಗೋಲ್ಡ್ ಫೆಸ್ಟಿವಲ್ ಕಡೆಯಿಂದ ಈಗಾಗಲೇ ಗೋಲ್ಡ್ ಫೆಸ್ಟಿವಲ್ ಎಂಬತಕ್ಕಂಥದ್ದು ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ಸಹಿತ ಬಂಗಾರವನ್ನು ತರಲಿಕ್ಕೆ, ಬಂಗಾರ ಆಗಲಿ ಬೆಳ್ಳಿ ಆಗಲಿ ತರಲಿಕ್ಕೆ ಒಂದು ಸುವರ್ಣಾವಕಾಶ ನಡೀತಾ ಇದೆ. ಈ ಗೋಲ್ಡ್ ಫೆಸ್ಟಿವಲ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಗೋಲ್ಡ್ ಫೆಸ್ಟಿವಲ್ನ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ನಿಮ್ಮ ಮನೆ ಪರಿವಾರ ಅಂದರೆ ನಿಮ್ಮ ಮನೆ ಪರಿಸರದಲ್ಲಿರ್ತಕ್ಕಂಥ ಬಂಗಾರದ ಮಳಿಗೆಗೆ ಹೋಗಿ ಏನಾದರೂ ಒಂದಿಷ್ಟು ಖರೀದಿ ಮಾಡಿ. ಎಷ್ಟು ಖರೀದಿ ಮಾಡ್ತೀರಿ? ಒಂದು 4 kg 5 kg ಮನೆಗೆ ಒಂದು 5 kg ಅಕ್ಕಿ ತೊಗೊಂಬಂದು ನಿಂತೀವಲ್ಲ, ಹಾಗೆ ಬಂಗಾರ ತರಲಿಕ್ಕೆ ಆಗಲ್ಲ. ಆದರೆ ನೀವು 5 ಗ್ರಾಮ್ ಬಂಗಾರ ತಂದರು, 5 kg ತಂದರು, ನಿಮ್ಮ ನಂಬರ್ ಅಂತೂ ಅವ್ರ ಹತ್ರ ಇರುತ್ತೆ. ಅದರಲ್ಲಿ ಗಿಫ್ಟ್ ಬಂತು ಅಂದ್ಕೊಳ್ಳಿ. ಮೊನ್ನೆ ಯಾರೋ ಅದೃಷ್ಟ ನೋಡಿ, ಪಕ್ಕದ ರಾಜ್ಯ ಕೇರಳದಲ್ಲಿ ಒಂದು ಲಾಟ್ರಿ ಅಂತೆ, ಅವರಿಗೆ ಬಂಪರ್ ಬಹುಮಾನ ಬಂತಂತೆ. ಲಾಟ್ರಿ ಅಲ್ಲಾಯಿತು, ಬಹುಮಾನ ಇಲ್ಲಿ ಬಂದಾಯಿತು. ಅದನ್ನು ಕೇಳಲಿಕ್ಕೆ ಆನಂದ ಆಯಿತು. ಯಾಕೆ ಅಂದರೆ ಲಾಟ್ರಿ ಬಂದದ್ದು ಯಾರಿಗೆ? ಒಬ್ಬ ಸಾಮಾನ್ಯನಿಗೆ.
ಒಬ್ಬ ಸಾಮಾನ್ಯನಿಗೆ ಭಗವಂತ ಅಂತಹದ್ದೊಂದು ದಯಪಾಲಿಸಿದ್ನಲ್ಲ, ಅದು ನೋಡಲಿಕ್ಕೆ ಒಂದು ಆನಂದ, ಕೇಳಲಿಕ್ಕೆ ಒಂದು ಆನಂದ ಇರಲಿ. ಆತನ ಕಷ್ಟಗಳು, ಆತನ ಕಷ್ಟ ಕಾರ್ಪಣೆ ಎಲ್ಲ ದೂರ ಆಗಲಿ. ಹಾಗೆ ನೀವು ಬಂಗಾರವನ್ನು ತೊಗೊಂಡು ನಿಮ್ಮ ನಂಬರ್ಗೆ ಒಂದು ಗಿಫ್ಟ್ ಹಂಪರ್ ಬಂದುಬಿಟ್ರೆ, ಸಡನ್ನಾಗಿ ಒಂದಷ್ಟು ಬಂಗಾರ ಬಂದರೆ, ಈ ನವರಾತ್ರಿಯ ವಿಶೇಷವಾಗಿರ್ತಕ್ಕಂಥ ಕಾಲ ಮುಂದೆ ಬರುವಂಥ ದೀಪಾವಳಿಗೆ ಒಂದು ಅದ್ಭುತವಾದಂಥ ಸಿದ್ಧಿ ಆಗಲಿ. ಇದು ಗೋಲ್ಡ್ ಫೆಸ್ಟಿವಲ್ ಕಡೆಯಿಂದ ಅವರು ಅರ್ಪಣೆ ಮಾಡ್ತಿರ್ತಕ್ಕಂಥ ಮಹರ್ಷಿವಾಣಿ ಕಾರ್ಯಕ್ರಮ. ಇನ್ನು ಎರಡನೇದು ಕಾಂಟಿನೆಂಟಲ್ ಮಾಲ್ಗುಡಿ ಕಾಫಿ ಇಲ್ಲ ಅಂದರೆ ಸಾಧ್ಯವೇ ಇಲ್ಲ. ಬೆಳಗ್ಗೆ ನಿಮ್ಮ ಮುಂದೆ ಕೂತು ನಾವು ಮಾತಾಡಬೇಕಾದ್ರೂ ಬಂದ ತಕ್ಷಣ ನಾವು ಅದೇ ಕಾಫಿ ಪುಡಿಯಿಂದಲೇ ಶುರು ಮಾಡಿಸ್ತೀವಿ. ಯಾಕೆ ಅಂದರೆ ಆ ಕಾಫಿಯಲ್ಲಿ ಅಂತಹ ಅದ್ಭುತವಾದ ಶಕ್ತಿ ಇದೆ. ಕಾಫಿ ಕುಡಿಯೋದು ಯಾವುದಕ್ಕೋಸ್ಕರ ಅಂದರೆ ಮೈಂಡ್ ಫ್ರೆಶ್ ಆಗಲಿಕ್ಕೆ, ಆಡುವ ಪದಗಳು, ಮಾತಾಡುವ ಮಾತು ಮತ್ತು ಏನಾದರೂ ಒಂದು ಹೊಸ ಚಿಂತನೆ ಮಾಡಿದ್ರೆ ಅದಕ್ಕೆ ಕಾಫಿ ತುಂಬ ಸಪೋರ್ಟ್ ಮಾಡೋದು. ಒಂದಷ್ಟು ಜನ ಹೇಳ್ತಾರೆ ಕಾಫಿ ಕುಡಿದ್ರೆ ಏನೇನೋ ಆಗ್ಬಿಡುತ್ತಪ್ಪ ಅಂತ. ಏನಾಗುತ್ತೋ ಬಿಡುತ್ತೋ, ಕಾಫಿ ನಿಜಕ್ಕೂ ನೀವು ನಂಬ್ತಿರೋ ಬಿಡ್ತಿರೋ. ಕಾಫಿ ನಮ್ಮ ಈ ಕಾರ್ಯಕ್ರಮ ಮುಗಿಯೋದ್ರೊಳಗೆ ನಾವು 4 ರಿಂದ 5 ಸತಿ ಕಾಫಿ ತೊಗೋತೀವಿ. ಹಾಗೆ ಕಾಫಿ ಅಂತಕ್ಕಂಥದ್ದು ಬೆಳಗ್ಗೆ ಎಲ್ಲರಿಗೂ ಮೈಂಡ್ ಫ್ರೆಶ್ ಆಗಲಿಕ್ಕೂ ಬೇಕು. ಹಾಗೆ ದಿನದ ಶುಭಾರಂಭವೇ ಕಾಫಿಯಿಂದ ನಡೆದಿರಬೇಕು. ಅಂಥದ್ರಲ್ಲಿ ಮಾಲ್ಗುಡಿ ಕಾಫಿ ಇದೆಯಲ್ಲ, ಅದು ಮತ್ತೊಂದು ಲೆವೆಲಲ್ಲಿದೆ. ಅದು ಅದ್ಭುತವಾದಂಥದ್ದು. ಮಾಲ್ಗುಡಿ ಕಾಂಟಿನೆಂಟಲ್ ಕಾಫಿ ಬಹಳ ಅದ್ಭುತವಾದಂಥದ್ದು. ಅವರು ಸಹಿತ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ. ಹಾಗೆ ಇರ್ತಕ್ಕಂಥದ್ದು ಮಾತ್ರ ಅಲ್ಲ, ಅವರ ಸೇವೆಯೂ ಬಹಳ ಅಪಾರವಾಗೇ ಇದೆ. ಒಳ್ಳೆಯದಾಗಲಿ. ಇನ್ನು ಸೈಕಲ್ ಅಗರಬತ್ತಿ ಯಾರಿಗೂ ಗೊತ್ತಿಲ್ಲ. ನವರಾತ್ರಿ ಕಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿಯೊಂದು ಕಾಲದಲ್ಲೂ ಮನೆ ಸುಗಂಧ ಪರಿಮಳವಾಗಿರಬೇಕು. 2 ಊದ್ಕಡ್ಡಿ ಹಚ್ಚಿ, ದೇವರನ್ನು ಒಲಿಸ್ಕೊಳ್ಬೇಕು, 2 ಊದ್ಕಡ್ಡಿ ಹಚ್ಚಿ. ಆ 2 ಊದ್ಕಡ್ಡಿ ಸೈಕಲ್ ಬ್ರ್ಯಾಂಡ್ ಆಗಿರುತ್ತೆ. ಹಾಗಾಗಿ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಅಂತ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೆ ಅಂದರೆ ಭಗವಂತನಿಗೂ ಮಾನವನಿಗೂ ಭಗವಂತನ ಮುಂದೆ ಕೂತ್ಕೊಳ್ಬೇಕಾದ್ರೆ ಮಾನವ ದೇವ್ರ ಮುಂದೆ ಕೂತು ಭಗವಂತನ ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆ ಮಾಡಬೇಕಾದ್ರೆ ನಿಮ್ಮನ್ನು ಸಂಪೂರ್ಣ ಕಟ್ಟು ಹಾಕಬೇಕಲ್ಲ. ಆ ಕಟ್ಟು ಹಾಕಿ ಸುಗಂಧ ಪರಿಮಳವನ್ನು ಇಡೀ ವಾಸ್ತುಗೃಹದಲ್ಲಿ ಪಸರಿಸ್ತಕ್ಕಂಥ ಶಕ್ತಿ ಈ ಸೈಕಲ್ ಬ್ರ್ಯಾಂಡ್ಗಿದೆ. ಹಾಗಾಗಿ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ಅಮೃತ ಬಿಂದು ಬಗ್ಗೆ ನಾನು ಹೇಳಲೇಬೇಕಾದ್ದೇನಿಲ್ಲ. ಯಾಕೆಂದರೆ ಅಮೃತ ಬಿಂದು ನನ್ನ ನೋಡಿದ್ರೆ ಅಮೃತ ಬಿಂದು ಅಂತ ಅನಿಸ್ಕೊಳ್ಳುತ್ತೆ. ಅಮೃತ ಬಿಂದು ಮಧುಮೇಹ ನಿವಾರಣೆ ಜೊತೆಗೆ ಗ್ಯಾಸ್ಟ್ರೋಜೀವನ್, ಅಸಿಡಿಟಿ ಗ್ಯಾಸ್ಟ್ರಿಕ್ಗೆ ಸಂಬಂಧಪಟ್ಟಂಥದ್ದು. ಗ್ಯಾಸ್ಟ್ರೋಜೀವನ್ ಆಗಲಿ ಅಮೃತ ಬಿಂದು ಆಗಲಿ ನಂಬರ್ 1 ಮೆಡಿಷನ್ಸ್ ಆಗಿದೆ. ಅದು ಮೆಡಿಷನ್ ಅಲ್ಲ, ಅದು ಅಮೃತೋಪಾದಿಯಲ್ಲೇ ಇದೆ. ಗ್ಯಾಸ್ಟ್ರೋಜೀವನ್ ಅಂತೂ ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ಸೇರ್ತಾ ಇದೆ. ಪ್ರತಿಯೊಬ್ಬರ ಮನೆಗೂ ಪ್ರತಿಯೊಬ್ಬ ರೈತ ಬಾಂಧವರು ಯಾರೊಬ್ಬರಾದರೂ ಸಹಿತ ಈ ಗ್ಯಾಸ್ಟ್ರೋಜೀವನ್ ಅಂತಕ್ಕಂಥದ್ದನ್ನು ಬೆಳಿಗ್ಗೆ 1 ಸ್ಪೂನ್, ಯಾಕೆಂದರೆ ನೀವು ಶ್ರಮಪಟ್ಟು ದುಡಿತಿರ್ತೀರಿ, ಸರಿಯಾದ ಸಮಯಕ್ಕೆ ಆಹಾರ ತೊಗೊಳ್ಳಲ್ಲ, ಅಥವಾ ಬಂತು ಆಹಾರ ಎಲ್ಲೋ ಒಂದು ಫಂಕ್ಷನ್ಗೆ ಹೋದ್ವಿ ಅಂದರೆ ಜಬರ್ದಸ್ತಾಗಿ ಹೊಟ್ಟೆ ತುಂಬ ಬಾರಿಸ್ಕೆಡುತ್ತೀರಿ. ಹೊಟ್ಟೆ ತುಂಬ ತಿಂದಾದ್ಮೇಲೆ ಇನ್ನು ಗ್ಯಾಸ್ಟ್ರಿಕ್ ಸಮಸ್ಯೆ ಶುರುವಲ್ಲ, ಹೊಟ್ಟೆ ಬಾಧೆ ಶುರುವಾಯ್ತಲ್ಲ. ಮನುಷ್ಯನಿಗೆ ತನ್ನ ಪ್ರತಿನಿತ್ಯದ ಚಟುವಟಿಕೆಗಳು, ಪ್ರತಿನಿತ್ಯದ ಜೀವನದ ಒಂದು ಹಾಕುವ ಹೆಜ್ಜೆನಲ್ಲಿ ಒಂದು ನೆಮ್ಮದಿ ಬೇಕಂದರೆ ಮೊದಲು ಉದರ ಅಂದರೆ ಹೊಟ್ಟೆ ಸರಿ ಇರಬೇಕು. ಬೆಳಗ್ಗೆ ನೀವು ಎದ್ದ ತಕ್ಷಣ ನಿಮ್ಮ ನಿತ್ಯ ಕರ್ಮಾನುಷ್ಠಾನಗಳು ಸರಿಯಾಗಿ ಮುಗಿದು ನಿಮ್ಮ ಮಲಮೂತ್ರ ವಿಸರ್ಜನೆಗಳಾಗಿ ಅದಾದ ನಂತರ ನೀವು ಪ್ರಯಾಣವನ್ನು ಬೆಳೆಸಿದ್ರೆ ಅದು ಆನಂದ. ಇಲ್ಲ ಅಂದರೆ ಅದರಷ್ಟು ನರಕ ಮತ್ತೊಂದಲ್ಲ. ಆದರೆ ಅದೆಲ್ಲ ಆಗಬೇಕಾದ್ರೆ ನಿಮ್ಮ ಮೈಂಡ್ ಸೆಟ್ಟು ಮತ್ತು ನಿಮ್ಮ ಹೊಟ್ಟೆ ಸದಾಕಾಲ ನೆಮ್ಮದಿಯಾಗಿರಬೇಕು. ಆ ಹೊಟ್ಟೆಗೆ ಬೇಕಾಗಿರ್ತಕ್ಕಂಥದ್ದು ಗ್ಯಾಸ್ಟ್ರೋಜೀವನ್. ಇದಕ್ಕೆ ವಯಸ್ಸಿನ ತಾರತಮ್ಯ ಇಲ್ಲ. ಗ್ಯಾಸ್ಟ್ರೋಜೀವನ್ಗೆ ವಯಸ್ಸಿನ ತಾರತಮ್ಯ ಇಲ್ಲ. ಹೇಗೆ ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡವರೆಗೂ ತೊಗೋಬೋದು. ಅದರಲ್ಲೂ ಗ್ಯಾಸ್ಟ್ರೋಜೀವನ್ ಹಿಂದೆ ಅಮೃತ ಬಿಂದು ಇತ್ತು, ಒಂದು ಸ್ವಲ್ಪ ಕಹಿ, ನಾನ್ ಸಹಿತ ತೆಗೆದುಕೊಳ್ಳೋದಕ್ಕೆ ಒಂದು ಸ್ವಲ್ಪ ಬಾಧೆ ಆಗೋದು. ಆದರೆ ಈಗ ಗ್ಯಾಸ್ಟ್ರೋಜೀವನ್ ಏನಾಗಿದೆ, ಹೋಗಿ ನೀವು ಪೊಪ್ರಮೆಂಟೋ ಚಾಕ್ಲೇಟ್ ತೊಗೊಳ್ತಿರಲ್ಲ, ಆ ಥರ ಸಿಹಿ ಪದಾರ್ಥದಲ್ಲಿದೆ. ಹಾಗಂತ ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರ ಗತಿ ಏನಪ್ಪ, ಚಿಂತೆ ಮಾಡಬೇಡಿ. ಅದರೊಳಗಿರ್ತಕ್ಕಂಥ ಸಕ್ಕರೆ ಅಂಶ ಶುಗರ್ ರೈಸ್ ಮಾಡ್ತಕ್ಕಂಥದ್ದಲ್ಲ. ಹಾಗಾಗಿ ಗ್ಯಾಸ್ಟ್ರೋಜೀವನ್ ತನ್ನದೇ ಆದಂಥ ಚೈತನ್ಯದಲ್ಲಿದೆ. ಒಳ್ಳೆಯದಾಗಲಿ. ಇನ್ನು ಇದೆಲ್ಲ ಆದಮೇಲೆ ತುಪ್ಪ ಬೇಕಲ್ಲ, ದೀಪ ಹಚ್ಚಬೇಕಾದ್ರೆ ತುಪ್ಪ ಬೇಕು. ಮನೆಗೆ ಫಸ್ಟ್ ಕ್ಲಾಸು ಒಬ್ಬಟ್ಟು ಅಡುಗೆ ಮಾಡಿದ್ರೆ ಬೇಕು. ಈ ನವರಾತ್ರಿ ಅಂತೂ ಪ್ರತಿನಿತ್ಯ ಖಾದ್ಯಗಳೇ. ಏನೂ ಮಾಡಲಿಲ್ಲಪ್ಪ ಒಂಚೂರು ಪಾಯಸ, ಏನೂ ಇಲ್ಲಪ್ಪ ಒಂಚೂರು ಗುಡಾನ್ನ, ಏನೂ ಮಾಡಿಲ್ಲಪ್ಪ ನಮ್ಮ ಮನೇಲಿ ಇವತ್ತು ಸುಮ್ಮನೆ ಇದ್ದೀವಿ ಅಂದರೆ ಅನ್ನ ಹಾಲು ತುಪ್ಪ ಒಂಚೂರು ಬೆಲ್ಲನೋ ಸಕ್ಕರೆನೋ ಇಷ್ಟೆಲ್ಲ ಇದ್ದರೆ ಅದು ವಿಶೇಷ. ಇಷ್ಟೆಲ್ಲ ಇರಬೇಕಾದ್ರೆ ಕೃಷ್ಣ ತುಪ್ಪ ಬಹಳ ಅದ್ಭುತ. ಹಾಗಾಗಿ ಒಂದಕ್ಕೊಂದು ಹೇಳ್ತಾ ಹೊರಟ್ರೆ ಸಾಕಷ್ಟು ಇರುತ್ತೆ. ಇದೆಲ್ಲದರ ಮಧ್ಯದಲ್ಲಿ ಇನ್ನೊಂದು ವಿಚಾರ ಬೇಕಲ್ಲ, ನಿಮ್ಮ ಅದೃಷ್ಟ ಬದಲಾಗಬೇಕಲ್ಲ. ಹಿಂದೆಲ್ಲ ಅದೃಷ್ಟ ಬದಲಾಗಬೇಕಾದ್ರೆ ಒಂದು ರತ್ನನ ಧರಿಸಿ ಅಂತ ಹೇಳ್ತಾಯಿದ್ರು. ಅದೃಷ್ಟ ಬದಲಾಗಬೇಕಾದ್ರೆ ಒಂದು ರತ್ನವನ್ನು ಧರಿಸಿ ಅಂತ ಹಿಂದಿನಿಂದ ಇದು ಪದ್ಧತಿ ಇತ್ತು. ಆದರೆ ಆ ರತ್ನಗಳು ಯಾವುದು ಅಂತಕ್ಕಂಥದ್ದು ಬಂದಾಗ ಮನುಷ್ಯನ ಗ್ರಹಗತಿಗಳ ಆಲೋಚನೆ ಮಾಡೋರು. ಹಾಗೆ ನವಗ್ರಹಗಳಿಗೆ ಅದು ಸೀಮಿತವಾಗಿತ್ತು. ಆದರೆ ಈಗ ಒಂದು ಅದ್ಭುತವಾದಂಥ ಒಂದು ರತ್ನ ಇತ್ತೀಚೆಗೆ ಅದು ಪರಿಚಯ ಆಯಿತು. ಪರಿಚಯ ಮಾತ್ರ ಅಲ್ಲ, ಈ ರತ್ನವನ್ನು ಧರಿಸಿರ್ತಕ್ಕಂಥವ್ರ ಅದೃಷ್ಟ ರೇಖೆಗಳಿದೆಯಲ್ಲ ಸಾಕಷ್ಟು ಬದಲಾಗಿರ್ತಕ್ಕಂಥದ್ದನ್ನು ಅವರು ಮಾತಾಡಿರ್ತಕ್ಕಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ. ಅಂತಹ ಅದ್ಭುತವಾದಂಥ ಒಂದು ರತ್ನ ಅಂದರೆ ಡಿವಿನ್ ಸ್ಟಾರ್ ಒಂದು ಪೆಂಡೆಂಟ್ ಅಂತಕ್ಕಂಥದ್ದು. ಡಿವಿನ್ ಸ್ಟಾರ್ ಪೆಂಡೆಂಟ್ ಇದೆಯಲ್ಲ, ಅದ್ಭುತವಾದಂಥ ಒಂದು ಮಾಣಿಕ್ಯಕ್ಕಿಂತ ಹೆಚ್ಚಿನ ಬೆಲೆ ಇದೆ.
ಆ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಯಾರು ಧರಿಸಿದ್ರು ನಿಮ್ಮಲ್ಲಿರ್ತಕ್ಕಂಥ ಆ ನೆಗೆಟಿವಿಟಿ ಅಂತಕ್ಕಂಥದ್ದು, ಕೆಲವಷ್ಟು ತೊಂದರೆಗಳಂತಕ್ಕಂಥದ್ದು, ಕೆಲವು ಮಂತ್ರದೋಷವೋ ಯಂತ್ರದೋಷವೋ ಯಾರೋ ಮಾಡಾಕಿರೋದನ್ನು ದಾಟಿರ್ತಕ್ಕಂಥದ್ದು, ಅನಾರೋಗ್ಯಕ್ಕೆ ತುತ್ತಾಗೋದು, ಯಾವ ವೈದ್ಯರು ಸಹಿತ ಇಂಥದ್ದೇ ಸಮಸ್ಯೆಯಿಂದ ಕಂಡುಹಿಡಿಯಲಿಕ್ಕೆ ಆಗದಿರತಕ್ಕಂಥದ್ದು ಸಹಿತ ಏನೇ ಆದರೂ ಎಲ್ಲ ಒಂದು ಯೂನಿವರ್ಸಲ್ ಇದೆಯಲ್ಲ. ಒಂದು ಸುಂದರವಾದ ಪ್ರಕೃತಿಯ ಮಡಿಲಲ್ಲಿ ನಾವು ವಾಸ ಮಾಡುವಾಗ ಈ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಪದಾರ್ಥಗಳೇ ನಮ್ಗೆ ಔಷಧಿ ಆಗಬೇಕು. ನಾವು ತಯಾರು ಮಾಡುವಂತಹ ಪದಾರ್ಥ ಔಷಧಿಗಳಿದೆಯಲ್ಲ ಅದಕ್ಕೆ ಕೊನೆ ಇದೆ. ಆದರೆ ಈ ಪ್ರಕೃತಿಯಲ್ಲಿ ಸಿಗುವಂತಹ ಯಾವುದೇ ಒಂದು ವಸ್ತುಗಳಿಗಾದರೂ ಅದಕ್ಕೆ ಅದರದೇ ಆದ ಶಕ್ತಿ ಇದೆ. ಹಾಗಾಗಿ ಡಿವೈನ್ ಸ್ಟಾರ್ ಪೆಂಡೆಂಟು ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ತಗೊಳ್ಳಿ, ಆನಂದಿಸಿ, ಆರೋಗ್ಯವನ್ನು ಸುಧಾರಣೆ ಮಾಡ್ಕೊಳ್ಳಿ, ನಿಮ್ಮ ನೆಗೆಟಿವಿಟಿ ದೂರ ಮಾಡ್ಕೊಳ್ಳಿ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗಲಿ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗಲಿ. ಆದರೆ ಇದು ಸಿಗುವ ಮಾರ್ಗ ಅಂತೂ ನಿಮಗೆ ಗೊತ್ತೇ ಇದೆ. ನಮ್ಮ ಆಶ್ರಮದಲ್ಲೂ ಒಂದು ಮಳಿಗೆ ಹಾಕಿದ್ದಾರೆ. ಹಾಗೆ ಈಗಂತೂ ನಾವು ಎಲ್ಲೇ ಆಚೆ ಕಡೆ ಒಂದು ಯಾತ್ರೆ ಹೊರಟು ಅಲ್ಲಿ ಧರ್ಮ ರಥಯಾತ್ರೆ, ಅಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೊರಟ್ರೆ ಅಲ್ಲೂ ಸಹಿತ ಬಂದು ಒಂದಷ್ಟು ಜನಕ್ಕೆ ಅನುಕೂಲ ಆಗಲಿಕ್ಕೆ ಅಲ್ಲೂ ಅವರು ಪರಿಚಯಿಸ್ತಾ ಇದ್ದಾರೆ. ಇದೆಲ್ಲದರ ಮಧ್ಯದಲ್ಲಿ ನಾಳಿನ ಪಯಣ ಕನಕಪುರ ರಸ್ತೆಯಲ್ಲಿರ್ತಕ್ಕಂಥ ಆರುಹಳ್ಳಿಗೆ, ಅಲ್ಲಿರ್ತಕ್ಕಂಥ ಅರುಣಾಚಲೇಶ್ವರನ ಸಾನ್ನಿಧ್ಯಕ್ಕೆ ಸರಿಸುಮಾರು 4 ಗಂಟೆಗೆ ವಿಶೇಷವಾಗಿರ್ತಕ್ಕಂಥ ನವರಾತ್ರಿ ಉತ್ಸವದ ವಿಜಯದಶಮಿಯ ಒಂದು ವಿಶೇಷವಾದಂಥ ಒಂದು ಚಾಲನೆ ಕೊಡಲಿಕ್ಕೆ ನಾನು ಬರ್ತಿದ್ದೇನೆ. ತಾವೆಲ್ಲರೂ ಬನ್ನಿ. ನವರಾತ್ರಿ ವಿಜಯದಶಮಿಯನ್ನು ಬಹಳ ಅದ್ಧೂರಿತವಾಗಿ ಆಚರಣೆ ಮಾಡೋಣ. ಕನಕಪುರ ರಸ್ತೆಯಲ್ಲಿರ್ತಕ್ಕಂಥ ಆರುಹಳ್ಳಿ ಅರುಣಾಚಲೇಶ್ವರ ದೇವಸ್ಥಾನ. ಒಳ್ಳೆಯದಾಗಲಿ, ಶುಭವಾಗಲಿ. ಏನಿವತ್ತು ಎಲ್ಲವೂ ಒಬ್ಬರ ಮೇಲೆ ನಡೀತಾ ಇದೆಯಲ್ಲ ಅಂತ ಯೋಚನೆ ಮಾಡ್ತಿದ್ರೆ ನಾವು. ಹಬ್ಬ ಅಲ್ವಾ, ದೇವಿಯ ಉಪಾಸನೆ ಆಗಬೇಕಲ್ವ. ಪ್ರತಿನಿತ್ಯದ ಕಾಯಕದಲ್ಲಿ ಶ್ರೀನಿವಾಸ ಶರ್ಮನ್ ಮಾಡಬೇಕಾಗಿರ್ತಕ್ಕಂಥ ಹೆಚ್ಚಿನ ಜವಾಬ್ದಾರಿ ಕಾಯಕ ನನ್ನ ಮೇಲೆ ಇದೆ ಇವತ್ತು. ಉದ್ದೇಶ ದೇವಿ ಆರಾಧನೆ ಜೊತೆಗೆ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಅಲ್ಲಿ ನಡೀತಿರ್ತಕ್ಕಂಥ ಒಂದಷ್ಟು ವಿಶೇಷತೆ. ಇವತ್ತು ಸಾಲಿಗ್ರಾಮ ಕ್ಷೇತ್ರದಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದಲ್ಲೂ ಬಹಳ ಅದ್ಭುತವಾದಂಥ ಒಂದು ಅಲಂಕಾರವನ್ನು ತಾಯಿ ಮಹಾಲಕ್ಷ್ಮಿಗೆ ನಡೆಸಿ ಅಲ್ಲೂ ಒಂದು ಇವತ್ತಿನ ದಿವಸ ಒಂದು ದುರ್ಗಾ ಹವನವನ್ನು ನಡೆಸಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ನಾವಿದ್ದೇವೆ. ಯಾಕೆಂದರೆ ಇವತ್ತು ದುರ್ಗಾಷ್ಟಮಿನೂ ಹೌದು, ನವಮಿನೂ ಹೌದು. ಬೆಳಗಿನ ಸೂರ್ಯೋದಯ ಕಾಲ ಅಷ್ಟಮಿ ಇದೆ, ಅದಾದ ನಂತರ ನವಮಿ ಬರುತ್ತೆ. ಇನ್ನು ದುರ್ಗಾಷ್ಟಮಿ ಅಂತ ಬಂದಾಗ ದುರ್ಗಾದೇವಿಯ ಆರಾಧನೆ ಆಗಬೇಕು. ಎಲ್ಲರಿಗೂ ದುರ್ಗಾಷ್ಟಮಿ ಅಂದರೆ ದುರ್ಗಾದೇವಿ ಆರಾಧನೆ. ದುರ್ಗಾಷ್ಟಮಿ ಅಂದರೆ ನಿಮ್ಮ ಆನಂದ್ ಗುರೂಜಿಯವರಿಗೆ ನನ್ನ ತಾಯಿ ಹುಟ್ಟಿದಬ್ಬ. ನನ್ನ ತಾಯಿ ಹುಟ್ಟಿದ್ದು ದುರ್ಗಾಷ್ಟಮಿ ಎಂದೇ. ಅದಕ್ಕಾಗಿ ನನ್ನ ತಾಯಿ, ನನಗೆ ಜನ್ಮ ಕೊಟ್ಟಂಥ ನನ್ನ ತಾಯಿಯನ್ನು ಇವತ್ತು ನನ್ನ ತಾಯಿ ಸ್ವರ್ಗಸ್ಥರಾದರು, ಅವ್ರನ್ನ ನೆನೆಸ್ಕೊಳ್ಬೇಕಾದ್ದು, ಅವರ ಆಶೀರ್ವಾದ ಪಡಿತಕ್ಕಂಥದ್ದು. ಅಮ್ಮನ ಹುಟ್ಟಿದಬ್ಬ ನಾನು ಹೇಗೆ ಮಾಡ್ತಿದ್ದೆ ಅನ್ನೋದನ್ನು ಆ ನೆನಪನ್ನು ಮೆಲುಕು ಹಾಕುವಂತಹದ್ದು ನಿಮ್ಮ ಆನಂದ್ ಗುರೂಜಿಯವ್ರಿಗೆ ಇವತ್ತಿರ್ತಕ್ಕಂಥದ್ದು. ಏನೇ ಆದರೂ ಮಕ್ಕಳ ಹುಟ್ಟಿದಬ್ಬ ಅಂದಾಗ ತಂದೆ ತಾಯಿ ಹೆಚ್ಚು ಸಂತೋಷ ಪಡ್ತಾರೆ, ಸಂಭ್ರಮ ಪಡ್ತಾರೆ. ಅವ್ರ ಶಕ್ತಿಯಾನುಸಾರ ಮಕ್ಕಳಿಗೆ ಏನು ಬೇಕು ಏನು ಬೇಡ ಎಲ್ಲವನ್ನೂ ತಂದು ಕೊಡ್ತಾರೆ. ಹಾಗೆ ನನಗೆ ಬುದ್ಧಿ ಬಂದಾದಮೇಲೆ ನಮ್ಮ ತಾಯಿಗೆ, ನಮ್ಮ ಅಮ್ಮನಿಗೂ ಸಹಿತ ಅವ್ರಿಗೊಂದು ಸೀರೆ ತಕ್ಕೊಡೋದು ಅಥವಾ ಏನಾದರೂ ಒಂದು ವಸ್ತುನೋ ಕೊಟ್ಟಾಗ ಏನು ಕೊಡ್ತೀನೋ ಬಿಡ್ತೀನೋ ಅವ್ರಿಗೂ ಒಂದು ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟು ಅಮ್ಮ ಹುಡ್ದಬ್ಬ ನಿನಗೆ ಏನಮ್ಮ ಅಂದರೆ ಸಾಕು. ಆಗ ಸಿಗುವಂಥ ಆನಂದ ಇತ್ತಲ್ಲ, ಅದು ಆನಂದವೇ ಬೇರೆ. ಹಾಗೆ ದುರ್ಗಾಷ್ಟಮಿ ಬಂತು ಅಂದರೆ ನನ್ನ ತಾಯಿಯ ಹುಟ್ಟುಹಬ್ಬ ಅಂತಕ್ಕಂಥದ್ದನ್ನು ನಾನು ನಿಮ್ಮ ಹತ್ರ ಹೇಳ್ಕೊಳ್ಳೋಕ್ಕೂ ನನಗೂ ಸಂತೋಷ. ಜೊತೆಗೆ ಒಂದು ಅದ್ಭುತವಾದಂಥದ್ದು, ಅಂತಹ ದುರ್ಗಾಷ್ಟಮಿ ಎಂದು ನನ್ನ ತಾಯಿಯ ಜನನ. ಅದಾದ ನಂತರ ಈ ನಿಮ್ಮ ಆನಂದ್ ಗುರೂಜಿಯವ್ರನ್ನ ಲೋಕಾರ್ಪಣೆ ಇವತ್ತು ದಿವಸ ಲೋಕಕ್ಕೆ ಪರಿಚಯಿಸಿದ್ರು. ಹಾಗೆ ಜನ್ಮದಾತೆಯ ಹುಟ್ಟುಹಬ್ಬ ಆದ್ದರಿಂದ ದುರ್ಗಾಷ್ಟಮಿ ಇವತ್ತಿನ ದಿವಸ ಆಶ್ರಮದಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಇವತ್ತು ದುರ್ಗಾ ಹವನವನ್ನು ನಡೆಸ್ತಾ ಇದ್ದೀವಿ. ದುರ್ಗಾ ಹವನ ಇರೋದರಿಂದ ಅಲ್ಲಿ ಸ್ವಲ್ಪ ವ್ಯವಸ್ಥೆಗಳು ಬೇಕಲ್ಲ, ಆ ವ್ಯವಸ್ಥೆಗಳ ಜವಾಬ್ದಾರಿ ಅವ್ರ ಮೇಲಿದೆ. ಹಾಗೆ ದೇವರಿಗೊಂದು ವಿಶೇಷವಾದ ಅಲಂಕಾರ ಆಗಬೇಕಲ್ಲ, ಆ ಅಲಂಕಾರ ಅಲ್ಲಿ ಸಿದ್ಧತೆ ಆಗ್ತಾ ಇದೆ. ಇದೆಲ್ಲದರ ಜೊತೆಗೆ ಸಿದ್ಧಿದಾತ್ರಿ ಇವತ್ತಿನ ದಿವಸ. ಈ ಸಿದ್ಧಿದಾತ್ರಿ ಎಂಬತಕ್ಕಂಥದ್ದು ಹೇಗೆ? ಸಿದ್ಧಿದಾತ್ರಿ ಅಂದರೆ ಸಕಲ ವಿಧವಾದಂತಹ ಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಈ ಸತತ 8 ದಿವಸ ನೀವು ಏನು ಅನುಷ್ಠಾನಗಳನ್ನು ಮಾಡಿರ್ತೀರಲ್ಲ, ನೀವು ಮಾಡಿರುವಂಥ ಅನುಷ್ಠಾನ ಎಲ್ಲವೂ ಸಹಿತ ಕೂಡೀಕರಿಸಿ ನೀವು ಮಾಡಿರ್ತಕ್ಕಂಥ ಅನುಷ್ಠಾನ, ಪೂಜೆ ಮತ್ತು ಯಾವ ವ್ರತಾನುಷ್ಠಾನವನ್ನು ಮಾಡಿದ್ದೀರಿ, ಎಷ್ಟು ಉಪವಾಸ ಮಾಡಿದ್ದೀರಿ, ಏನೆಲ್ಲ ಸಿದ್ಧಿಗಳನ್ನು ಸಿದ್ಧಿಸ್ಕೊಳ್ಬೇಕು ಅಂತಿದ್ದೀರಿ, ಇವತ್ತಿನ ದಿವಸ ಭಕ್ತಿಯಿಂದ ಭಗವತಿಯನ್ನು ಪ್ರಾರ್ಥನೆ ಮಾಡಿದ್ರೆ ಸಿದ್ಧಿದಾತ್ರಿಯಾಗಿ ನಿಮ್ಮ ಸಿದ್ಧಿಗಳನ್ನು ನಿಮಗೆ ದಯಪಾಲಿಸ್ತಾಳೆ ಅಮ್ಮನವರು. ಹಾಗೆ ಸಿದ್ಧಿದಾತ್ರಿಯ ಅನುಗ್ರಹವನ್ನು ಪಡಿತಕ್ಕಂಥ ಈ ಶುಭ ದಿನ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಫಲ ಹೇಗಿದೆ ಅದನ್ನು ತಿಳ್ಕೊಳ್ಬೇಕು. ಏನೇ ಆದರೂ ಕಮಲ ಪುಷ್ಪದಲ್ಲಿ ಕೂತು 4 ಕೈಗಳಿಂದ ಶಂಕು ಚಕ್ರವನ್ನು ಕೈಲಿ ಹಿಡಿದು ಹಸನ್ಮುಖಿಯಾಗಿ ನಗನಗ್ತಾ ಎಲ್ಲರಿಗೂ ಸಹಿತ ಅನುಗ್ರಹವನ್ನು ದಯಪಾಲಿಸ್ತಕ್ಕಂಥ ಕಲಿಯುಗದ ಕಲ್ಪವಲ್ಲಿ ಅಂದರೆ ಸಿದ್ಧಿದಾತ್ರಿ ಅಂತ. ಸಿದ್ಧಿದಾತ್ರಿಯ ವಿಶೇಷವಾದಂತಹ ಆರಾಧನೆಯನ್ನು ನವರಾತ್ರಿ ಉತ್ಸವದಲ್ಲಿ ಬಹಳ ವಿಶೇಷವಾಗಿ ಆಚರಣೆ ನಡೆಸ್ತಾರೆ.
ಆದರೆ ಏನೇ ಆದರೂ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳ ವಿಶೇಷವಾದಂಥ ಆರಾಧನೆಯೇ ಇವತ್ತು ನಡೆಯುತ್ತೆ. ಇವತ್ತು ಸಹಿತ ಬೊಂಬೆಗಳಿಗೆ ವಿಶೇಷವಾದ ಪೂಜೆ ಇದೆ. ಹಾಗೆ ದುರ್ಗೆಯನ್ನು ಆರಾಧನೆ ಮಾಡತಕ್ಕಂಥದ್ದಿದೆ. ಜಾತವೇದಸೆ ಸುನವಾಮ ಸೋಮಮರಾತೀತೋ ನಿದಹಾತಿ ವೇದ ಸನಃ ಪರ್ಷತಿ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೆ ನಮಃ. ಓಂ ಭಗವತೀ ನಮಃ, ಓಂ ಲಲಿತಾಯ ನಮಃ, ಓಂ ಶಕ್ತಿ ನಮಃ, ಓಂ ದುರ್ಗಾಯ ನಮಃ, ಓಂ ಕಾತ್ಯಾಯಿನಿ ನಮಃ, ಓಂ ನವದುರ್ಗಾಯ ನಮಃ, ಓಂ ತ್ರಿಕಾಲಗ್ನ ಸಂಪನ್ನೇ ನಮಃ, ಓಂ ಭುವನೇಶ್ವರಿ ನಮಃ, ಓಂ ಲಲಿತಾರಾಜರಾಜೇಶ್ವರಿ ನಮಃ, ಓಂ ಶ್ರೀಚಕ್ರ ಸಂಚಾರಿಣಿ ನಮಃ, ಲಲಿತಾಂಬಿಕಾಯ ನಮಃ. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ, ಚಂಡಿಕಾ ಹೀಗೆ ವಿಶೇಷವಾಗಿರ್ತಕ್ಕಂಥ ದೇವಿಯರ ಆರಾಧನೆ. ಎಲ್ಲೆಲ್ಲಿ ಶಕ್ತಿ ದೇವಾಲಯಗಳಿದೆಯೋ, ಎಲ್ಲೆಲ್ಲಿ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಇದೆಯೋ, ಈ ಕಡೆ ಪುರುಷ ದೇವಸ್ಥಾನ ಅಥವಾ ಸ್ತ್ರೀ ದೇವಸ್ಥಾನ, ಒಂದು ಶಿವಶಕ್ತಿ ವಿಷ್ಣು ದೇವಾಲಯದಲ್ಲಾಗಲಿ ಅಥವಾ ಶಿವ ದೇವಸ್ಥಾನದಲ್ಲಾಗಲಿ ಶಿವ ಸಾನ್ನಿಧ್ಯದಲ್ಲೂ ವಿಶೇಷವಾದ ಅಲಂಕಾರ ನವರಾತ್ರಿ ನಡೆಯುತ್ತೆ. ಯಾಕೆಂದರೆ ಶಿವನ ಅರ್ಧಾಂಗಿ ಶಕ್ತಿ ದೇವಿ ಅಲ್ವಾ. ಇನ್ನು ವಿಷ್ಣು ದೇವರಿಗೂ ಅಷ್ಟೇ ಅಲಂಕಾರಗಳಿರುತ್ತೆ. ವಿಷ್ಣುವಿನ ಅರ್ಧಾಂಗಿ ಬಂದು ತಾಯಿ ಮಹಾಲಕ್ಷ್ಮಿ ಅಲ್ವಾ. ಹಾಗೆಯನ್ನ ಬ್ರಹ್ಮದೇವರಿಗೂ ಅಷ್ಟೇ ವಿಶೇಷ. ಆದರೆ ಬ್ರಹ್ಮನಿಗೆ ಮುಖಪೂಜೆ ಇಲ್ಲ. ಬ್ರಹ್ಮನ ಆರಾಧನೆ ಇದೆ. ಬ್ರಹ್ಮ ಇಲ್ಲ ಅಂದರೆ ಏನೂ ಇಲ್ಲ, ಸೃಷ್ಟಿ ಮೂಲ ಆತ. ಆದರೆ ಬ್ರಹ್ಮನಿಗೆ ಶಾಪವಿರೋದ್ರಿಂದ ನೋಡಿ ದೇವತೆಗಳಿಗೂ ತಪ್ಪಿದ್ದಲ್ಲ. ಅದಕ್ಕೆ ಹೇಳೋದು, ಮನುಷ್ಯ ತಾನು ಏನು ಮಾಡಬೇಕಾದರೂ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಇದೆ. ಒಂದಷ್ಟು ಜನದ ವಾದ ಇದೆ, ಎಲ್ಲಿದ್ದಾನೆ ದೇವರು, ಎಲ್ಲಿದ್ದಾನೆ ದೇವರು, ಎಲ್ಲಿದ್ದಾನೆ ದೇವರು. ಅಥವಾ ದೇವರಿಗೆ ಯಾಕೆ ಇಷ್ಟು ಅಲಂಕಾರ ಮಾಡ್ತೀರಿ, ದೇವರಿಗೆ ಏನು ಅಷ್ಟೊಂದು ಹೂವು ಹಾಕ್ತೀರಿ, ದೇವರಿಗೆ ಯಾಕೆ ಇಲ್ಲ ಸಲ್ಲದನ್ನೆಲ್ಲ ಮಾಡ್ತೀರಿ, ದೇವರಿಗೆ ಯಾಕೆ ರೇಷ್ಮೆ ಸೀರೆ ಉಡಿಸ್ತೀರಿ, ಈ ಮಾತು ಆಡ್ತಾರೆ. ಒಂದು ಕಡೆ ಆಲೋಚನೆ ಮಾಡೋಣ. ಭಗವಂತನಿಗೆ ನಾವು ಏನು ಕೊಟ್ಟರು, ಭಗವತಿಗೆ ಏನು ಅಲಂಕಾರ ಮಾಡಿದ್ರು, ಅಲಂಕಾರ ಮಾಡಿದ ನಂತರ ಅಮ್ಮನವ್ರ ಮುಂದೆ ನಿಂತ್ಕೊಂಡು ಅಮ್ಮ ನನಗಿಂಥದ್ದೊಂದು ಕೆಲಸ ಆಗಬೇಕು ಅಂದರೆ ಕಾರ್ಯಸಿದ್ಧಿ ಆಗ್ತಿದೆಯಲ್ಲೋ. ಎಲ್ಲಕ್ಕಿಂತ ಮುಖ್ಯ ನಿಮ್ಮ ಉಸಿರಾಟದ ಗಾಳಿ. ಯಾರಿಗಾರು ಗಾಳಿ ತೋರಿಸ್ಲಿಕ್ಕಾಗತ್ತಾ? ಯೋಚನೆ ಮಾಡಿ. ಈ ಪಂಚಭೂತಗಳಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ. ಇದನ್ನು ದಯಪಾಲಿಸಿದ್ಯಾರು? ಸೂರ್ಯನ ಕಿರಣಗಳು. ಇವತ್ತಿನ ದಿವಸ ನಾವು ನೀವು ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಸೃಷ್ಟಿಯಲ್ಲಿ ಸೂರ್ಯನ ಕಿರಣ ಇದೆ. ಸಂಜೆ ಆದರೆ ತಂಪು ಕೊಡುವಂಥ ಚಂದ್ರ ಇದ್ದಾನೆ. ಹಾಗೆ ಜಲ ಇದೆ. ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಸಹಿತ ಇವೆಲ್ಲವೂ ನಡ್ಕೊಂಡು ಬಂದಿದೆ. ಹಾಗೆ ಅವರೆಲ್ಲ ಮಾಡಿರ್ತಕ್ಕಂಥ ಪೂಜಾ ಫಲದ ಅನುಷ್ಠಾನ ಇವತ್ತು ನಮ್ಮನ್ನು ಕಾಪಾಡ್ತಾ ಇದೆ. ಹಾಗೆ ನಮ್ಮ ಜವಾಬ್ದಾರಿಯ ನಿಜ, ನಾವು ಅದನ್ನು ಮಾಡಬೇಕಾಗಿದೆ. ಯಾರು ಈ ತರಹ ಇಲ್ಲ ಸಲ್ಲದನ್ನು ಮಾತಾಡ್ತಾರಲ್ಲ, ರೂಮೊಳಗೋ ಕೈ ಮುಗಿತಾ ಕೂತ್ಕೊಳ್ತಾರೆ. ನಮ್ಮಲ್ಲಿ ಒಂದಷ್ಟು ಜನ ಇದ್ದಾರೆ, ಧರಿಸೋದು ಕಾವಿ ಬಟ್ಟೆ ಇರ್ತಕ್ಕಂಥದ್ದು. ನಮ್ಮಲ್ಲಿ ಇರ್ತಕ್ಕಂಥವ್ರು ಹೇಗೆ ಅಂದರೆ, ಪರಿಸ್ಥಿತಿ ಕಾವಿ ಬಟ್ಟೆ ಧರಿಸುವಂಥವ್ರಿದ್ದಾರೆ. ಕಾವಿ ಬಟ್ಟೆನ ಧರಿಸ್ತಾರೆ. ಧರಿಸಿದ ನಂತರ ಅವ್ರು ಇರ್ತಕ್ಕಂಥ ರೀತಿ ಬೇರೆ ಆಗುತ್ತೆ. ಆದರೆ ಒಂದು ದೇವಿ ಆರಾಧನೆ ನೋಡಿ, ದೇವಿಯಲ್ಲಿರ್ತಕ್ಕಂಥ ಮುಖಲಕ್ಷಣ ನೋಡಿ. ಆ ಸಿದ್ಧಿದಾತ್ರಿ ಅಮ್ಮನವ್ರು ನೋಡಲಿಕ್ಕೆ ಒಂದು ಆನಂದ, ಸಿದ್ಧಿದಾತ್ರಿಯನ್ನು ನೋಡೋದೇ ಒಂದು ಆನಂದ, ಸಿದ್ಧಿದಾತ್ರಿಯ ಅನುಷ್ಠಾನ ಮಾಡೋದು ಅದು ಮತ್ತಷ್ಟು ಆನಂದ. ಆ ಸಿದ್ಧಿದಾತ್ರಿ ಅಥವಾ ತಾಯಿ ಶಾರದೆ ವಿಶೇಷವಾಗಿರ್ತಕ್ಕಂತಹ ಆರಾಧನೆ ಅಬ್ಬಬ್ಬ. ಎಲ್ಲವೂ ನವರಾತ್ರಿ ಕಾಲ ಬಂತು ಅಂದರೆ ಒಂದು ಕಡೆಯಿಂದ ಬೊಂಬೆಗಳ ವೈಭೋಗ. ಆ ಬೊಂಬೆಗಳನ್ನು ಆಡುವಂಥ ಕಲೆನೂ ಅಷ್ಟೇ ಸಾಮಾನ್ಯವಾದ್ದಲ್ಲ. ಒಬ್ಬ ಶಿಲ್ಪಿ, ಒಬ್ಬ ವಿಶ್ವಕರ್ಮ ತಾನು ಮಾಡುವಂತಹ ವಿಗ್ರಹ ಅಥವಾ ಈ ಜಗತ್ತಿಗೆ ತೋರಿಸುವಂತಹದ್ದು. ದುರ್ಗಾ ಅಂದರೆ ಹೇಗಿರ್ತಾಳೆ, ಶಾರದೆ ಅಂದರೆ ಹೇಗಿರ್ತಾಳೆ, ತಾಯಿ ಲಕ್ಷ್ಮಿ ಅಂದರೆ ಹೇಗಿರ್ತಾಳೆ, ರೌದ್ರವಾಗಿರ್ತಕ್ಕಂಥ ಕಾಳಿ ಹೇಗೆ, ಶಾಂತಮೂರ್ತಿ ಇರ್ತಕ್ಕಂಥ ಲಕ್ಷ್ಮಿ ಹೇಗೆ. ಮಾಡೋದೊಂದೇ ಕೈ, ಆದರೆ ಆ ಏನು ಹೆಸರಿದೆಯೋ ಅದಕ್ಕೆ ತಕ್ಕನಾದಂಥ ರೀತಿ ಇರುತ್ತಲ್ಲ. ಇದು ಮನುಷ್ಯರಲ್ಲೂ ನಾವು ನೋಡ್ತಿರ್ತೀವಿ. ಎಷ್ಟೋ ಜನ ಮನೆಗಳಲ್ಲಿ ನೋಡಿ, ನೀವೇನಾದರೂ ಇರಲಿ, ಎಂಥ ಜಗಳ ಕದನ ಏನೇ ಬರಲಿ, ಮನೆಯಲ್ಲಿ ಕೆಲವು ಹೆಣ್ಮಕ್ಳು ಇರ್ತಾರೆ, ಅವರು ಹಸನ್ಮುಖಿತನ ಬಂದದ್ದೇನೇ ಬರಲಿ ನಗನಗ್ತಾ ಉತ್ತರ ಕೊಡ್ತಾರೆ. ಆ ನಗುಮುಖ ಇದೆಯಲ್ಲ, ನಗುಮುಖ ಎಂಥ ಬೆಟ್ಟದಂಥ ಕಷ್ಟನೂ ದೂರ ಮಾಡುತ್ತದು. ಕೆಲವ್ರ ಮನೆಯಲ್ಲಿ ತಾಯಂದಿರಿರ್ತಾರೆ, ನಾನು ಮಾತಾಡೋಂಗೇ ಇಲ್ಲ, ಹೇಳೋಂಗೂ ಇಲ್ಲ. ಆ ಮನೇಲಿರ್ತಕ್ಕಂಥ ತಾಯಂದಿರು ಅವ್ರ ಪರಿಸ್ಥಿತಿ ಹೇಗಿರುತ್ತಪ್ಪ ಅಂದರೆ, ಅಪ್ಪಿ ತಪ್ಪಿ ಈ ವಸ್ತು ಇಲ್ಲ, ಆ ವಸ್ತು ಎಲ್ಲೋಯ್ತು ಅಂತ ಕೇಳಿದ್ರೆ ಸಾಕು, ಅವರ 2 ಕಣ್ಣುಗಳನ್ನು ನೋಡಿಬಿಟ್ರೆ ಆ ಕ್ಷಣ ಭದ್ರಕಾಳಿ ನೋಡ್ದಂಗೆ ಆಗುತ್ತೆ. ಆದರೆ ಅದೇ ಇನ್ನೊಬ್ಬರ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳನ್ನು ನೋಡಿ, ಆ ಮನೆ ಹೆಣ್ಮಕ್ಳು ಏನಾದ್ರು ಈ ವಸ್ತು ಇಲ್ಲ, ಆ ವಸ್ತು ಎಲ್ಲೋಯ್ತು ಅಂತ ಕೇಳಿದ್ರೆ ನಾನು ಹುಡುಕೊಡ್ತೀನಿ, ಅದೆಲ್ಲೋ ಇದೆ. ಅಥವಾ ಆ ಕ್ಷಣ ಹೇಗಿರಬೇಕು ಉತ್ತರ ಕೊಡೋದಿದೆಯಲ್ಲ, ಎಲ್ಲವೂ ಕೊಡೋವಂಥ ರೀತಿ ಇರುತ್ತೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ನವರಸಗಳು ಅಂತಲೋ ಅಥವಾ ವಿಶೇಷವಾದಂತಹ ಒಂದು ವಿಚಾರಗಳನ್ನು ತಿಳ್ಕೊಳ್ಬೇಕಾದ್ರೆ ಎಲ್ಲವೂ ಹೀಗೆ ಬರ್ತಕ್ಕಂಥದ್ದಿರುತ್ತೆ. ಒಳ್ಳೆಯದು ಕೆಟ್ಟದ್ದು, ಬೇಕು ಬೇಡ, ಯಾವುದು ಸರಿ ಯಾವುದು ತಪ್ಪು,
ಇದೆಲ್ಲ ಯೋಚನೆ ಮಾಡಬೇಕು. ಆದರೆ ಒಂದು ಹೆಣ್ಣು ಮಗಳು ಒಂದು ಸಂಪೂರ್ಣವಾದಂಥ ವಾಸ್ತುಗೃಹವನ್ನು ನಿಮ್ಮ ಖುಷಿಯಾಗಿ ನೀವು ನಗನಗ್ತಾ ಇದ್ದು ನೀವು ಏನು ಮಾಡಬೇಕು, ಏನು ಬಿಡಬೇಕು, ಹೇಗೆಲ್ಲ ಅದನ್ನು ಸರಿಪಡಿಸ್ಕೊಳ್ಬೇಕು, ಇದೆಲ್ಲ ವಿಚಾರಗಳು ತಿಳ್ಕೊಳ್ಬೇಕಾದ್ರೆ ಒಂದು ಹೆಣ್ಣಿನಿಂದ ಕಲಿಯೋದು ಬಹಳಷ್ಟು ಇದೆ. ಒಂದು ಮನೆ ಸಮೃದ್ಧಿತನ ಆಗಬೇಕಾದ್ರೆ ಈ ನವರಾತ್ರಿ ಉತ್ಸವ ನೋಡಿ, ಬೆಳಗ್ಗೆನೂ ಮನೆ ಮುಂದೆ ಸಾರಿಸಿ ಗುಡಿಸಿ ರಂಗೋಲಿ ಹಾಕಿರ್ತೀರಿ, ವಿಶೇಷವಾಗಿ ಬೆಳಗ್ಗೆ ಪೂಜೆ ಮಾಡಿರ್ತೀರಿ. ನವರಾತ್ರಿ ಬಂತು ಅಂದರೆ ಸಂಜಾ ಕಾಲದ ಅನುಷ್ಠಾನ ಆಗಲೇಬೇಕು. ಸಂಜೆ ಯಥಾ ಪ್ರಕಾರ ಸಾರಿಸಿ ಗುಡಿಸಿ ರಂಗೋಲಿ ಹಾಕಿ ಆ ಬೊಂಬೆಗಳ ಮುಂದೆ ಪುನಃ ದೀಪ ಹಚ್ಚಿಟ್ಟು ಆ ಬೊಂಬೆಗಳ ಮೇಲೆ ಹೂ ಇಟ್ಟಿರ್ತೀರಿ, ಇವತ್ತಿಟ್ಟಿರ್ತೀರಿ, ನಾಳೆ ಒಣಗೋಗಿರುತ್ತೆ, ನಾಳೆ ಪುನಃ ಶುದ್ಧಿ ಮಾಡಬೇಕು. ಹಾಗಂತ ಬೊಂಬೆನ ಕದಲಿಸೋಂಗಿಲ್ಲ. ಎಲ್ಲಿವರೆಗೂ? ವಿಜಯದಶಮಿವರೆಗೂ. ಈ 9 ದಿವಸ ಹೇಳಬೇಕಂದ್ರೆ ಶಾಸ್ತ್ರ ಪ್ರಕಾರ 9ಕ್ಕೆ ನವರಾತ್ರಿ ಮುಗೀತು. ಅದಾದ ನಂತರ ವಿಜಯದ ಸಂಕೇತವಾಗಿ ವಿಜಯದಶಮಿ ಆಚರಣೆ. ಆದರೆ ಬೊಂಬೆಗಳ ಅನುಷ್ಠಾನವೂ ಹಾಗೆ, ಪಟ್ಟದ ಬೊಂಬೆಗಳಂತಿದೆ, ದಸರಾ ಬೊಂಬೆಗಳಿದೆ, ಅದ್ರ ಜೊತೆಗೆ ಈ ವಿಶೇಷವಾಗಿರ್ತಕ್ಕಂಥ ಆನೆ ಅಂಬಾರಿ ಉತ್ಸವ ಆಗಿರ್ಬೋದು, ಅಥವಾ ದೇವಿಯ ವಿಶೇಷವಾಗಿರ್ಬೋದು, ದೇವಿಯ ಪರಿವಾರ ಇರಬಹುದು, ಹಾಗೆ ವಿಷ್ಣುವಿನ ದಶಾವತಾರ ಇರಬಹುದು. ಹಾಗೆ ಮಕ್ಕಳಂತ ಬಂದಾಗ ಇನ್ನು ಮಕ್ಕಳಿಗೆ ಆಟಿಕೆಗಳು ಬೇರೆ ತೋರಿಸ್ಬೇಕಲ್ವ. ಆ ಹಿಂದಿನ ಗತ ವೈಭೋಗವನ್ನು, ಹಿಂದೆ ಗೋಲಿ ಆಡೋರು ಮಕ್ಕಳು ಅಥವಾ ಚಿಲ್ಲಿದಾಂಡಂತನೋ ಒಂದು ಇನ್ನೇನೋ ವಿಶೇಷವಾಗಿರ್ತಕ್ಕಂಥದ್ದಿತ್ತು. ಇಂತಹ ಪಂದ್ಯಗಳು, ಹಿಂದೆ ಇರತಕ್ಕಂಥ ಆಟಪಾಠಗಳು ಇವತ್ತಿಗೆ ಅದಿಲ್ಲವೇ ಇಲ್ಲ. ಆದರೆ ಹಿಂದೆ ಮಕ್ಕಳು ಹೀಗೆ ಆಡ್ತಿದ್ರು, ಹಿಂದಿನ ಪರಿಸ್ಥಿತಿ ಆಗಿತ್ತು, ಹಿಂದೆ ಇಷ್ಟೆಲ್ಲ ಇತ್ತು. ಭೂಮಿಯಲ್ಲಿ ಬೆಳೆ ತೆಗಿತಕ್ಕಂಥದ್ದು ಮನೆ ಯಾವುದೋ ಒಂದು ವಿಚಾರಕ್ಕೆ ನಾನು ಗಮನಿಸುವಾಗ ಒಂದು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ. ಭತ್ತ ಹೇಗೆ ಬೆಳೀತಾರಪ್ಪ ಅಂದರೆ, ಭತ್ತ ತುಂಬ ದೊಡ್ಡ ಮರ ಆಗುತ್ತೆ, ಮರದಿಂದ ಕ್ಲೀನಾಗಿ ಆ ಬೀಜನ ಸಂರಕ್ಷಣೆ ಮಾಡಿ ಅದನ್ನು ಮಿಷಿನ್ಗೆ ಹಾಕಿ ಅದರಿಂದ ಅಕ್ಕಿ ಬರುತ್ತೆ ಅಂತ ಒಬ್ಬ ತಾಯಿ ಹೇಳಿದ್ದ ಹೆಣ್ಣುಮಗಳು. ಭತ್ತ ಎಲ್ಲಿ ಸಿಗುತ್ತೆ ಅಂದರೆ ಮರದಲ್ಲಿ ಬೆಳೆಯುತ್ತೆ ಅಂತ ಹೇಳಿದ್ದೆ ಅಮ್ಮ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವಿದ್ದೇವೆ. ಅಂದರೆ ಅವ್ರ ಟೆಕ್ನಾಲಜಿ ಏನಪ್ಪ ಅವ್ರಿಗೆ ಗೊತ್ತಿರೋದಿಷ್ಟೇ, ಪುಸ್ತಕದ ಬದನೆಕಾಯಿ. ಆದರೆ ಒಬ್ಬ ರೈತ ಬಾಂಧವರನ್ನ ಕೇಳಿ, ಒಬ್ಬ ರೈತ ಬಾಂಧವ ತಾನು ಬೆಳೀತಕ್ಕಂಥ ಬೆಳೆಗಳಲ್ಲಿ ಒಂದು ಯಾವುದೇ ಹಣ್ಣು ಹಂಪಲುಗಳನ್ನು ಹೇಗೆ ಬೆಳಿಬೇಕು ಅಂತ ಹೇಳ್ತಾನೆ. ಯಾವ ಹಣ್ಣಿಗೆ ಏನು ಬೆಳೆಯಬೇಕು, ಎಷ್ಟು ತಿಂಗಳು ಬೆಳೆ ಆಗುತ್ತೆ, ಯಾವಾಗ ಅದರ ಬೆಳೆ ಹಾಕಬೇಕು, ಭೂಮಿಗೆ ಬೆಳೆ ಹಾಕಬೇಕಾದಂಥ ಕಾಲವನ್ನು ರೈತನ ಹೇಳ್ತಾನೆ. ಅದೇ ಒಂದು ಸೈಂಟಿಫಿಕ್ ಆಗಿ ಬೇರೆ ಥರ ಓದಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಅಕ್ಕಿ ಎಲ್ಲಿ ಬೆಳೀತಾ ಅಂದರೆ ಮರದಲ್ಲಿ ಬರುತ್ತೆ, ಅದನ್ನು ಬೀಜ ಸಪ್ರೇಟ್ ಮಾಡಬೇಕು, ಆಮೇಲೆ ಅದನ್ನು ಮಿಷಿನ್ಗೆ ಹಾಕ್ಸ್ಬೇಕು, ಆಗ ಒಳ್ಳೆ ಅಕ್ಕಿ ಬರುತ್ತೆ ಅಂತ ಹೇಳ್ತಾಳೆ ತಾಯಿ. ಅಂದರೆ ಪುಸ್ತಕದ ಬದನೆಕಾಯಿ ಓದಿರ್ತಕ್ಕಂಥದ್ದು ಬಹಳಷ್ಟು ಒಳ್ಳೆ ಜ್ಞಾನವಂತರೇ ಅವರು. ಆದರೆ ತಿನ್ನೋ ಆಹಾರ ಹೇಗೆ ಬೆಳೀತಾರೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ. ನಮ್ಮಲ್ಲಿ ತಿನ್ನೋ ಆಹಾರನ ರಸ್ತೆ ಮೇಲೆ ಇಟ್ಕೊಂಡು ವ್ಯಾಪಾರ, ಕಾಲ್ಗೆ ಹಾಕ್ಕೊಳ್ಳೋಂಥ ಬೂಟನ್ನು ಎ ಸಿ ರೂಮಲ್ಲಿ ಇಟ್ಕೊಂಡು ವ್ಯಾಪಾರ. ಕಾಲ್ಗೆ ಹಾಕ್ಕೊಳ್ಳೋ ಬೂಟಿಗೆ ಚಪ್ಪಲಿನೋ ಪಾದರಕ್ಷೆಗಳಿದೆಯಲ್ಲ ಅದು ಎ ಸಿ ರೂಮಲ್ಲಿರುತ್ತೆ, ಬೇರೆಲ್ಲ ಪದಾರ್ಥಗಳು ಎ ಸಿ ರೂಮಲ್ಲಿರುತ್ತೆ. ತಿಂದು ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೇಕು ಅಂತ ಯೋಚನೆ ಮಾಡುವಂಥ ತರಕಾರಿ ಹಣ್ಣು ಹಂಪಲುಗಳನ್ನು ರಸ್ತೆನಲ್ಲೋ ಫುಟ್ಪಾತಲ್ಲೋ ಪಕ್ಕದಲ್ಲಿ ಇನ್ನಷ್ಟು 7 ಬಂಡಿ ಗಲೀಜಿದ್ದರೆ ಅದರ ಪಕ್ಕದಲ್ಲಿರುತ್ತೆ, ಅಲ್ಲೇ ತೊಗೋಬೇಕು, ವಿಧಿ ಇಲ್ಲ. ಈ ಬದಲಾವಣೆ ನಮಗೆ ಬರಬೇಕು. ಈ ಬದಲಾವಣೆ ಬರಬೇಕು ಅಂದರೆ ನಾವು ದೇವರನ್ನೂ ಪ್ರಾರ್ಥನೆ ಮಾಡಬೇಕು, ಜೊತೆಗೆ ನಮ್ಮ ಹೊರಗಡೆ ಇರ್ತಕ್ಕಂಥ ಪ್ರಪಂಚಿಕ ಜೀವನವನ್ನು ಅರ್ಥ ಮಾಡ್ಕೋಬೇಕು, ಸರಿಯಾದ ಜ್ಞಾನವನ್ನು ಅರಿತು ನಡೆಯಬೇಕು. ಆಗಲೇ ಜೀವನ ಸುಖಮಯವಾಗಿರ್ತಕ್ಕಂಥದ್ದು. ಇರಲಿ, ವಿಚಾರಗಳು ಸಾಕಷ್ಟು ಇದೆ. ಸಿದ್ಧಿದಾತ್ರಿಯ ವಿಶೇಷವಾದಂಥ ಆರಾಧನೆ ನಡೀತಾ ಇದೆ. ಸಿದ್ಧಿದಾತ್ರಿಯ ಆರಾಧನೆ ನಡೀತಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ಲಕ್ಷ್ಮೀ ಬೋರಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದಲ್ಲಿ ದುರ್ಗಾ ಹವನ ನಡೀತಾ ಇರತಕ್ಕಂಥದ್ದು. ಈ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಮುಂದಿನ ಪಯಣ ಮಹರ್ಷಿ ಮಂದಿರಕ್ಕೆ, ಸಾಲಿಗ್ರಾಮ ಕ್ಷೇತ್ರಕ್ಕೆ. ದುರ್ಗಾ ಹವನ ಇವತ್ತು ಬರತಕ್ಕಂಥ ಭಕ್ತರಿಗೂ ಒಂದು ಮಹಾಪ್ರಸಾದ ವಿನಿಯೋಗ ಆಗಬೇಕಾಗಿದೆ. ಹಾಗೆ ಲಕ್ಷ್ಮೀ ಬೋರಹಸ್ವಾಮಿ ಸಾನ್ನಿಧ್ಯದಲ್ಲಿ ಅಲ್ಲಿ ಮಹಾಮೃತ್ತಿಗೆಯನ್ನು ಈ ಸತತ 9 ದಿನಗಳು ವಿಶೇಷವಾದಂಥ ರೀತಿಯಲ್ಲೇ ಆರಾಧನೆ ಮಾಡಿದ್ದಾಗಿದೆ. ಮೃತ್ತಿಗೆ ಇಲ್ಲಿವರೆಗೂ ಯಾರೆಲ್ಲ ತೆಗೆದುಕೊಂಡು ಆ ಮೃತ್ತಿಗೆಯನ್ನು, ಸಾಲಿಗ್ರಾಮವನ್ನು ವಿಶೇಷವಾದಂಥ ರೀತಿ ಆರಾಧನೆ ಮಾಡಿ ತಮ್ಮೊಳಗಿರುವಂತಹ ಭೂಮಿ ಸಮಸ್ಯೆ ಆಗಿರಲಿ, ವಾಸ್ತುಗೃಹ ಸಮಸ್ಯೆ ಆಗಿರಲಿ, ಯಾವುದೇ ಒಂದು ಸಮಸ್ಯೆಗಾಗಲಿ ಒಂದು ಪರಿಹಾರವನ್ನು ಕಂಡುಕೊಂಡಿದ್ದೀರಲ್ಲ, ಹಾಗೆ ಇನ್ನಷ್ಟು ಜನ ಬೇಕು ಅನ್ನೋರಿಗೂ ಸಹಿತ ಈ ನವರಾತ್ರಿಯಲ್ಲಿ ಮೃತ್ತಿಗೆಯ ಮಹಾಮೃತ್ತಿಗೆಯನ್ನು ನಿತ್ಯ ಆರಾಧನೆ ನಡೆಸಿರ್ತಕ್ಕಂಥ ವೈಭೋಗವನ್ನು ಕಣ್ತುಂಬಿಸ್ಕೊಳ್ತಿದ್ದೀರಲ್ಲ, ಅದಾದ ನಂತರವೂ ಮೃತ್ತಿಗೆ ಪ್ರಸಾದ ನಿಮ್ಮ ಕೈ ಸೇರುತ್ತೆ. ಅದಕ್ಕಾಗಿ ಈ 9 ದಿನಗಳು ನವರಾತ್ರಿ ಕಾಲದಲ್ಲಿ ಶಕ್ತಿ ದೇವಾಲಯದಲ್ಲಿ ಅಂದರೆ ಸಾಲಿಗ್ರಾಮ ಕ್ಷೇತ್ರದಲ್ಲಿ ನಿತ್ಯೋತ್ಸವವಾಗಿ ಪೂಜಾ ಅನುಷ್ಠಾನ ನಡೀತಾ ಇದೆ. ಇವತ್ತು ಅದ್ಭುತವಾದಂಥ ಕಾಲ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಂಧ್ಯಾ ಕಾಲದ ಸಿದ್ಧಿದಾತ್ರಿಯ ಅನುಷ್ಠಾನ ನಡೆಯಲಿ. ಒಂದು ಕಡೆ ಅಷ್ಟಮಿ, ಮತ್ತೊಂದು ಕಡೆ ನವಮಿ. ಅಷ್ಟಮಿ ಮತ್ತು ನವಮಿ ಇದಾದ ನಂತರ ಇನ್ನು ಆಯುಧ ಪೂಜೆ ನೋಡಬೇಕಲ್ವ. ಆಯುಧ ಪೂಜೆಗೆ ಈಗಾಗಲೇ ನಮ್ಮಲ್ಲಿ ಕ್ಯಾಮ್ರಾಗಳು, ಯಾಕೆಂದರೆ ವರ್ಷದ 365 ದಿವಸ ನಮ್ಮೊಂದಿಗೆ ಇದ್ದು ನಮ್ಮನ್ನು ಈ ಒಂದು ಬದುಕನ್ನು ತೋರಿಸ್ತಾ, ಜೊತೆಗೆ ವಿಚಾರಗಳನ್ನು ನಿಮಗೆ ಉಣಬಡಿಸ್ತಾ, ವಿಚಾರಗಳ ಬಗ್ಗೆ ಏನೇ ನಾವು ಹೇಳಿದ್ರು ಸಹಿತ ಇವತ್ತಿನ ಟೆಕ್ನಾಲಜಿಗೆ ಸಂಬಂಧಪಟ್ಟಾಗೆ ನಿಮ್ಮ ಮನೆಗಳಲ್ಲಿ ಎಲ್ಲವೂ ಸಹಿತ ತೋರಿಸ್ಬೇಕಲ್ವ. ತೋರಿಸ್ಬೇಕಂದ್ರೆ ಒಳ್ಳೆ ಕ್ಯಾಮ್ರಾ ಇರಬೇಕು, ಅದಕ್ಕೆ ಸಂಬಂಧಪಟ್ಟ ಉಪಕರಣಗಳಿರಬೇಕು, ಅದನ್ನು ಸರಿಯಾದ ರೀತಿ ಅದನ್ನು ಆಪ್ರೇಟ್ ಮಾಡಬೇಕು, ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳಾಗಿರಬೇಕು. ಇದಕ್ಕೋಸ್ಕರ ಎಲ್ಲ ಪದಾರ್ಥಗಳು ಇವತ್ತಿಲ್ಲಿದೆ. ಈ ಎಲ್ಲ ವಸ್ತುಗಳಿಗೂ ನಮ್ಮಲ್ಲೂ ಆಯುಧ ಪೂಜೆ ಇದೆ. ನೀವು ಸಹಿತ ಅಷ್ಟಮಿ ಪೂಜೆ ಆದ ನಂತರ ನವಮಿ ಪೂಜೆ, ಮನೆಯಲ್ಲಿ ಆಯುಧಗಳು ನಿಮ್ಮನ್ನು ವರ್ಷವಿಡೀ ಹೊತ್ಕೊಂಡು ಓಡಾಡುತ್ತಲ್ಲ,
ಆ ವಾಹನಗಳು ಅದನ್ನು ಶುದ್ಧಿಪಡಿಸಿ ವಾಹನಕ್ಕೆ ಪೂಜೆ ಆಗಬೇಕು. ಮನೆಯಲ್ಲಿ ಹೆಣ್ಣುಮಕ್ಕಳು ಅಡುಗೆ ಮನೆಯಲ್ಲಿ ನೀವು ಕೆಲಸ ಮಾಡಬೇಕಾದ್ರೆ ನಿಮಗೆ ಉಪಕರಣಗಳು ಬೇಕಲ್ಲ, ಅದೆಲ್ಲಕ್ಕೂ ಇವತ್ತು ಪೂಜೆ ಆಗಬೇಕು. ಅದಕ್ಕೆ ಆಯುಧ ಪೂಜೆ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಆ ವಿಚಾರವನ್ನು ತಿಳ್ಕೊಳ್ಳೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ನವರಾತ್ರಿಯ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪರ್ವಕಾಲಗಳಲ್ಲಿ 9ನೇ ದಿವಸ ಸಿದ್ಧಿದಾತ್ರಿ ಸಕಲ ವಿಧವಾದಂಥ ಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು. ಹಾಗೆ ಸಾಂಬ ಸದಾಶಿವ ಶಿವನ ಅರ್ಧಾಂಗಿ, ಅದರಲ್ಲೂ ಶಿವನ ಅರ್ಧಾಂಗಿಯ ವಿಶೇಷವಾದಂಥ ಆರಾಧನೆ. ಹಾಗಾಗಿ ಅರ್ಧನಾದೀಶ್ವರ ಎಂಬತಕ್ಕಂಥ ಪದವು ಅಲ್ಲಿ ಬಂತು. ಅರ್ಧನಾರೀಶ್ವರ ಎಂಬತಕ್ಕಂಥದ್ದು ಭಗವತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದಕ್ಕೂ ಬಹಳ ಒಳ್ಳೆಯ ಕಾಲ. ಯಾವ ಸಿದ್ಧಿಗಳಾದರೂ ಮೊದಲು ಜಪದಿಂದ ಪ್ರಾರಂಭ ಆಗುತ್ತೆ. ಜಪ, ಅನುಷ್ಠಾನ, ಪೂಜೆ, ಭಗವಂತನ ನಿತ್ಯ ಆರಾಧನೆ ಮಾಡ್ತಾ 9 ದಿವಸ ವಿಶೇಷವಾದಂಥ ಶಕ್ತಿಯುತವಾಗಿ. ಒಂದಷ್ಟು ಜನ ಅಂತೂ ಈ 9 ದಿವಸ ಒಂದು ಚೂರು ಪದಾರ್ಥವನ್ನು ತಿನ್ನೋದಿಲ್ಲ, ಬರೀ ನೀರು ಮಾತ್ರ. ಅದು ಏನು, ಸಂಜೆ ಪೂಜೆ ಆದಮೇಲೆ ಒಂದು ಲೋಟ ನೀರು, ಅಥವಾ ಕೆಲವೊಬ್ಬರು ಬರೀ ನೀರು, ಎಳ್ನೀರು ಅಥವಾ ಹಾಲು ಏನೋ ಒಂಚೂರು ತೊಗೊಳ್ತಾರೆ. ಕೆಲವರು ಎಳ್ನೀರು ಇಲ್ಲ, ಹಾಲು ಇಲ್ಲ. ಸಂಜಾಕಾಲ ಪೂಜೆ ಮಾಡಿ ದೇವ್ರಿಗೊಂದು ಆರತಿ ಮಾಡಿ ಒಂದು ಲೋಟ ನೀರು ಕುಡಿತಕ್ಕಂಥದ್ದು ಏನೋ ಮಾಡ್ತಾರೆ. ಹಾಲಿಲ್ಲ, ಹಣ್ಣಿಲ್ಲ, ನೀರಿಲ್ಲ, ಆಹಾರ ಇಲ್ಲ. ಈ 9 ದಿವಸ ಒಂದು ವಿಶೇಷವಾದ ಚೈತನ್ಯದಲ್ಲಿರ್ತಾರೆ. ಸಂಪೂರ್ಣವಾಗಿ ನಿತ್ಯವೂ ಸಹಿತ ಪ್ರತಿ ಕ್ಷಣವೂ ಸಹಿತ ದೇವಿಯ ಆರಾಧನೆಯಲ್ಲಿ ಇರ್ತಾರೆ. ಅಂತಹವರ ಕಾರ್ಯಗಳು ಸಾಕಷ್ಟು ಸಿದ್ಧಿಯಾಗುತ್ತೆ. ಈ ನವರಾತ್ರಿಯಲ್ಲಿ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ದೇವರನ್ನ ಆರಾಧನೆ ಮಾಡ್ತಾರೋ, ಅನುಷ್ಠಾನವನ್ನು ಮಾಡ್ತಾರೋ, ಅವರ ಮನೋಕಾಮನೆಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತಾರೆ. ಒಂದು ಅಭೂತಪೂರ್ವವಾದಂಥ ಒಂದು ಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತಾರೆ. ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳಿದೆ, ನವರಾತ್ರಿ ಪ್ರಾರಂಭದಿಂದಲೇ ಹೇಳಿದೆ, ಯಾವುದಾದ್ರೂ ಒಂದು ಬೀಜಾಕ್ಷರಿ ಮಂತ್ರವನ್ನು, ಯಾವುದಾದ್ರೂ ಒಂದು ತಂತ್ರಸಾರವನ್ನು, ಅಥವಾ ವಿಶೇಷವಾಗಿರ್ತಕ್ಕಂಥ ಗುರುಮುಖೇನ ಉಪದೇಶಪಟ್ಟಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ನಿತ್ಯ ಅನುಷ್ಠಾನ ಮಾಡಿ ನವರಾತ್ರಿಯನ್ನು ವೇಸ್ಟ್ ಮಾಡ್ಕೋಬೇಡಿ. ಯಾಕೆಂದರೆ ವರ್ಷಕ್ಕೆ ಒಂದಾವರ್ತಿ ನವರಾತ್ರಿ, ವರ್ಷಕ್ಕೆ ಒಂದಾವರ್ತಿ ಬರ್ತಕ್ಕಂಥ ಒಂದು ಸರ್ತಿ ಬರುವಂಥ ನವರಾತ್ರಿ 9 ದಿವಸ ಶ್ರದ್ಧೆಯಿಂದ ಭಕ್ತಿಯಿಂದ ತಾವು ಆರಾಧನೆ ಮಾಡಿದ್ರೆ ಖಂಡಿತ ಸಾಕಷ್ಟು ಫಲ ಇದೆ. ಅದಕ್ಕೋಸ್ಕರನೇ ನವರಾತ್ರಿಯಲ್ಲಿ ವಿಶೇಷವಾಗಿ ದೇವಿಯ ಪ್ರತಿಷ್ಠಾಪನೆಗಳು ಸಾಕಷ್ಟು ಇರುತ್ತೆ. ನಿನ್ನೆ ನಮ್ಮ ಪಯಣ ಬೀದರ್ನಲ್ಲಿತ್ತು. ಬೀದರಲ್ಲಿ ವಿಶೇಷವಾದಂಥ ನವಶಕ್ತಿ ತಾಯಿ ವೈಷ್ಣವ ದೇವಿಯ ಪ್ರತಿಷ್ಠಾಪನಾ ಮಹೋತ್ಸವ, ಜೊತೆಗೆ ಮಂತ್ರದೀಕ್ಷೆ. ಆ ಮಂತ್ರದೀಕ್ಷಾ ಕಾಲದಲ್ಲಿ ಮಂತ್ರದೀಕ್ಷೆ ತೆಗೆದುಕೊಂಡಂತಹ ಅಲ್ಲಿನ ಯತಿಗಳು ಅವರ ಮೊದಲು ಪೀಠಕ್ಕೆ ಕೂತ್ಕೊಳ್ಬೇಕಾದ್ರೆ ಅವರ ತಾಯಿನ ಕೂಡಿಸಿ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ, ಇವತ್ತಿಗೂ ಸಹಿತ ಜಗದ್ಗುರುಗಳು ನಮಸ್ಕಾರ ಮಾಡುವಂತಹ ಒಂದು ಅಧಿಕಾರ ಯಾರಿಗಿದೆ ಅಂದರೆ ಅವರ ತಾಯಿಗೆ ಬಿಟ್ಟು ಮತ್ತೊಬ್ಬರಿಗೆ. ಜಗದ್ಗುರುಗಳಿಗೂ ಸಹಿತ ಜಗತ್ತಿಗೆ ಗುರುವಾಗಿದ್ದು ಸಾಕಷ್ಟು ವಿದ್ಯೆಯನ್ನು ಅರಿದು ಕೊಡೋದು, ಸಾಕಷ್ಟು ವಿದ್ಯೆ ಎಂಬತಕ್ಕಂಥದ್ದು, ಜ್ಞಾನ ಎಂಬತಕ್ಕಂಥದ್ದು ಎಷ್ಟೇ ಇರಬಹುದು. ಆದರೆ ವಿದ್ಯೆ ಜ್ಞಾನ ಏನೇ ಸಂಪಾದನೆ ಮಾಡಿದ್ರು ಅದೆಲ್ಲವೂ ಆಗಿ ಎಲ್ಲರೂ ಅವ್ರಿಗೆ ನಮಸ್ಕಾರ ಮಾಡಿದ್ರೆ ಪುನಃ ಅವರು ನಮಸ್ಕಾರ ಮಾಡ್ಬೋದಾದರೆ ಅವರ ತಾಯಿಗೆ ಮಾತ್ರ. ಅಂದರೆ ತಾಯಿ ಎಂಬತಕ್ಕಂಥದ್ದು, ಮಾತೃ ಎಂಬತಕ್ಕಂಥದ್ದು, ಆ ಮಾತೃವಾತ್ಸಲ್ಯ ಎಂಬತಕ್ಕಂಥದ್ದು ಇದೆಯಲ್ಲ, ತಾಯಿಯ ಋಣ ಹರಿಸ್ಲಿಕ್ಕಾಗೋದಿಲ್ಲ. ತಾಯಿ ತನ್ನ ಮಗುವಿಗೆ ಜನ್ಮ ಕೊಡಬೇಕಾದ್ರೆ ಏನು ನೋವು ಅನುಭವಿಸ್ತಾಳೆ ಹೇಳಿ. ತಾಯಿ ಗರ್ಭದಲ್ಲಿ ಒಂದು ಸಂತಾನ ಆಗ್ತಾ ಇದೆ, ತನ್ನ ಗರ್ಭದಲ್ಲಿ ಒಂದು ಪಿಂಡ ಇದೆ, ತನ್ನ ಗರ್ಭದಲ್ಲಿ ಒಂದು ಮಗು ಜನ್ಮಕ್ಕೆ ಇವತ್ತು ಅವಳು ಗರ್ಭಿಣಿ ಆಗ್ತಿದ್ದಾಳೆ ಎಂದಾಗಲೇ ಆ ಸಂತೋಷ ಸಂಭ್ರಮದಲ್ಲಿರ್ತಾಳೆ. ಆ ಮಗುವಿನ ಒಂದು ಉದ್ಧಾರಕ್ಕೋಸ್ಕರ ನನ್ನ ಮಗುನ ನನ್ನ ಹೊಟ್ಟೆಯಲ್ಲಿ ನಾನು ಚೆನ್ನಾಗಿ ಕಾಪಾಡ್ಕೋಬೇಕು ಅಂತ ಊಟ ಉಪಚಾರಗಳ ರಿಸ್ಟ್ರಿಕ್ಷನ್ಸ್ ಬಂದ್ಬಿಡುತ್ತೆ. ಅಯ್ಯೋ ಅದು ತಿಂದರೆ ಏನಾಗುತ್ತೋ, ಇದು ತಿಂದರೆ ಏನಾಗುತ್ತೋ, ಖಾರ ತಿಂದರೆ ಮಗುಗೆ ಏನಾಗುತ್ತೋ, ಹುಳಿ ಉಪ್ಪು ಖಾರ ಎಲ್ಲದರಲ್ಲೂ ಕಂಟ್ರೋಲ್ ಮಾಡಿಬಿಡ್ತಾಳೆ. ಹಾಕುವ ಹೆಜ್ಜೆ ಭಾಳಷ್ಟು ವೇಗವಾಗಿ ನಡೀತಕ್ಕಂಥ ತಾಯಿ ಆದರೂ ಆ ಹೆಣ್ಣುಮಗಳು ಏನೇ ಸ್ಪೀಡ್ ನಡೆಯೋದಿದ್ರು ಹೊಟ್ಟೆಯಲ್ಲಿ ಮಗು ಇದೆಯಲ್ಲ, ಗರ್ಭವತಿ ಅಲ್ವ ನಾನು ಅಂಥೇಳಿ ಹಾಕುವ ಹೆಜ್ಜೆ ನಿಧಾನ ಮಂದಗತಿಯಲ್ಲಿ ಸಾಕ್ತಾಳೆ. ಇನ್ನು ದಿನ ಕಳೀತಾ 6, 7, 8ನೇ ತಿಂಗಳು ಬಂದ್ಬಿಡುತ್ತಲ್ಲ, ಆ 8ನೇ ತಿಂಗಳಿಗೆ ಬರುವಾಗ ಹಾಕುವ ಪ್ರತಿ ಹೆಜ್ಜೆಯು ಜೋಪಾನ ಇರಬೇಕು. ಏಕೆಂದರೆ ನವಮಾಸದಿಂದ 9 ತಿಂಗಳು 9 ಗಳಿಗೆ 9 ದಿವಸ 9 ಗಂಟೆ ಮುಗಿಬೇಕು. ಆಗಷ್ಟೇ ಆ ತಾಯಿ ಗರ್ಭದಿಂದ ಹೊರಬರುವಂಥ ಮಗುಗೆ ಒಂದು ಆರೋಗ್ಯಕರವಾದ ಬೆಳವಣಿಗೆ ಅಂತ ಅಲ್ಲೂ ಜೋಪಾನ ಮಾಡ್ತಾಳೆ. ಈ 9ರ ಪದ ನವರಾತ್ರಿಗೂ 9ಕ್ಕೂ ಎಷ್ಟು ಅವಿನಾಭಾವ ಸಂಬಂಧ ಇದೆ ನೋಡಿ. ಈ 9 ನವರಾತ್ರಿ, ಹಾಗೆ ಈ 9 ರಾತ್ರಿಗಳು, ಒಂದು ತಾಯಿ ತನ್ನ ಮಗುವಿಗೆ ಜನ್ಮ ಕೊಡುವಂತಹ 9 ತಿಂಗಳು, ಇದೆಲ್ಲವೂ ನೆನೆಸ್ಕೊಂಡಾಗ ಇವತ್ತು ನನ್ನ ತಾಯಿ ಹುಡ್ದಬ್ಬ ಅಂತ ನಾನು ಆಗಲೇ ಹೇಳಿದೆ. ಹಾಗೆ ನವರಾತ್ರಿಯಲ್ಲಿ ದುರ್ಗಾಷ್ಟಮಿ ಎಂದು ಜನಿಸಿದಂಥ ನನ್ನ ತಾಯಿ, ಅವರ ಆಶೀರ್ವಾದ ಜೊತೆಗೆ ವಿಶೇಷವಾಗಿರತಕ್ಕಂಥ ನವರಾತ್ರಿಯ ಉತ್ಸವ. ಇವತ್ತು ದುರ್ಗಾಷ್ಟಮಿ ಬೆಳಗಿನ ಮುಹೂರ್ತ, ಅದಾದ ನಂತರ ನವಮಿ, ನನ್ನ ತಂದೆ ನನ್ನ ತಾಯಿ
ನನ್ನ ತಂದೆ ನನ್ನ ತಾಯಿನ ಇವತ್ತು ನೀವು ನೋಡ್ತಿದ್ದೀರಿ. ನಾನು ಸಹಿತ ನೋಡಿ ಆನಂದಿಸ್ತಾ ಇದ್ದೇನೆ. ಯಾಕೆಂದರೆ ಅವರ ಆಶೀರ್ವಾದ, ಬಾಲ್ಯದಲ್ಲಿ ಅವರ ಶ್ರಮ, ಅವರ ಕಷ್ಟ, ಇವತ್ತು ಎಲ್ಲವೂ ಸಿರಿ ಸಂಪತ್ತಿರಬಹುದು. ಆದರೆ ಅವರು ನಮ್ಮನ್ನು ಬೆಳೆಸುವಾಗ ಅವರು ಪಟ್ಟ ಶ್ರಮ ಇದೆಯಲ್ಲ, ಅದನ್ನು ನಾವು ನೆನೆಸಬೇಕು. ಸದಾಕಾಲ ನಾವು ಯಾರಿಗೆ ನಮಸ್ಕಾರ ಮಾಡ್ತೀವಿ ಬಿಡ್ತೀವಿ ಅದು ಮುಖ್ಯ ಅಲ್ಲ. ಜನ್ಮದಾತರನ್ನು ಹೃದಯದಲ್ಲಿಟ್ಕೊಂಡು ಪ್ರಾರ್ಥನೆ ಮಾಡ್ತಾ ಅವ್ರ ಆಶೀರ್ವಾದ ಬೇಕು ಅಂತ ಅಪೇಕ್ಷೆ ಪಡಿದ್ರೆ ಅದಕ್ಕಿಂತ ದೊಡ್ಡದು ಮತ್ತೊಂದಲ್ಲ. ಹಾಗೆ ನಿನ್ನೆ ಶ್ರೀಗಳು ಅವರು ಸಹಿತ ಅವರ ತಾಯಿನ ಪೀಠದ ಮೇಲೆ ಕೂಡಿಸಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತದನಂತರ ಅವರು ಪೀಠದಲ್ಲಿ ಕೂತ್ಕೊಂಡಾಗ ಅವರಿಗೆ ಆ ಮಂತ್ರ ದೀಕ್ಷಾ ಕಾಲ ನಾನು ಅಂದ್ಕೊಂಡೆ, ಯಾರು ತಾಯಿಗೆ ಗೌರವ ಕೊಡ್ತಾರೆ, ಯಾರು ತಾಯಿಗೆ ಆ ಸ್ಥಾನಮಾನವನ್ನು ಕಲ್ಪಿಸ್ಕೊಳ್ತಾರೆ, ತನ್ನ ಹೃದಯದಲ್ಲಿ ತಾಯಿಗೆ ಒಂದು ಸಿಂಹಾಸನ ಹಾಕಿ ಕೂಡಿಸ್ಕೊಳ್ತಾರೆ, ಅವ್ರು ಯಾವತ್ತೂ ಒಂದು ವಿಶೇಷವಾದಂಥ ಸ್ಥಾನದಲ್ಲೇ ಇರ್ತಾರೆ. ಅದು ಎಲ್ಲರ ವಾಸ್ತುಗೃಹದಲ್ಲೂ ಆಗಲಿ, ಒಳ್ಳೆಯದಾಗಲಿ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರವನ್ನು ನಾವು ನೋಡೋಣ. ಅಂಬಾ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ. ಓಂ ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವರಸದಾಂದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಣಿ. ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಆಶ್ವೀಜ ಮಾಸ ಶುಕ್ಲಪಕ್ಷ 11-10-2024 11-10-2024 ಅಷ್ಟಮಿ ತಿಥಿ ಉಪರಿ ನವಮಿ ಇರ್ತಕ್ಕಂಥದ್ದು. ಬೆಳಗಿನ ಸೂರ್ಯೋದಯ ಕಾಲದಲ್ಲಿ ಅಷ್ಟಮಿ ಆದ್ದರಿಂದ ಇವತ್ತು ದುರ್ಗಾಷ್ಟಮಿ ಅಂತಲೂ, ಉಪರಿ ನವಮಿ ಆದ್ದರಿಂದ ಆಯುಧ ಪೂಜೆ ಅಂತಲೂ ಇವತ್ತಿರತಕ್ಕಂಥದ್ದಿದೆ. ಇವತ್ತು ಪೂರ್ವಾಷಾಢ ನಕ್ಷತ್ರ ಇರತಕ್ಕಂಥದ್ದು, ದುರ್ಗಾಷ್ಟಮಿ, ಮಹಾನವಮಿ, ಆಯುಧ ಪೂಜೆ. ಇವತ್ತು ಮೈಸೂರಿನ ಸಂಸ್ಥಾನದಲ್ಲೂ ಸಹಿತ, ರಾಜರ ಅರಮನೆಯಲ್ಲೂ ಸಹಿತ ಆಯುಧಗಳಿಗೆ ವಿಶೇಷವಾದ ಪೂಜೆ ಇದೆ. ಆಯುಧಗಳಿಗೆ ವಿಶೇಷವಾದ ಪೂಜೆ ಅಲ್ಲಿರ್ತಕ್ಕಂಥ ಒಂದು ವಿಶೇಷವಾದಂಥ ಆಸ್ಥಾನದಲ್ಲೂ ಸರಿಯೇ. ಹಾಗೆ ನಿಮ್ಮ ಪ್ರಾಂತ್ಯಗಳಲ್ಲಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಆಯುಧಗಳಿಗೂ ಇವತ್ತು ಪೂಜೆ ಸಲ್ಲಿಸಬೇಕು. ಆದರೆ ಶುಭ ಸಂಧ್ಯಾಕಾಲ ಮಕ್ಕಳನ್ನು ಮನೆ ಕರೆದು ಬೊಂಬೆಗಳನ್ನು ತೋರಿಸಿ, ಹಾಗೆ ಆಯುಧ ಪೂಜೆ ಆದ ನಂತರ ಒಂದು ಕಡೆ ಆಯುಧ ಪೂಜೆಯ ನೈವೇದ್ಯ ಪ್ರಸಾದ, ಇನ್ನೊಂದು ಕಡೆ ನೀವು ಮನೆಯಲ್ಲಿರ್ತಕ್ಕಂಥ ಬೊಂಬೆಗಳಿಗೆ ನೈವೇದ್ಯ, ಇದನ್ನು ಮಕ್ಕಳಿಗೆ ವಿನಿಯೋಗ ಆಗಬೇಕು. ಇಷ್ಟೆಲ್ಲ ನಡೆಸಿದಾಗ ಮಾತ್ರ ಅದು ಮತ್ತಷ್ಟು ಅದ್ಭುತವಾದಂಥ ಕಾಲ ಆಗುತ್ತೆ. ಹಾಗಾಗಿ ದಸರಾ ಉತ್ಸವವನ್ನು ಬಹಳ ವಿಶೇಷವಾಗಿ ವಿಜೃಂಭಣೆಯಾಗಿ ನಡೆಸುವಂಥದ್ದಾಗಲಿ, ಆಯುಧ ಪೂಜೆಯನ್ನು ಎಲ್ಲರೂ ಮಾಡುವಂಥದ್ದಾಗಲಿ, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಈ ಹಬ್ಬದ ವಿಶೇಷತೆ, ಈ ಒಂದು ಆಚರಣೆಗಳನ್ನು ಎಲ್ಲರೂ ಮಾಡುವಂಥದ್ದಾಗಲಿ. ಆಯುಧ ಪೂಜೆ ಅಂದರೆ ಸುಮ್ಮನೆ ಏನೂ ಮಾಡ್ತೀವಿ ಅಂತಲ್ಲ, ಆಯುಧವನ್ನು ಅರ್ಥಗರ್ಭಿತವಾಗಿ ನಮ್ಮ ವರ್ಷವಿಡೀ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಆಯುಧಗಳನ್ನು, ನಮ್ಮ ಶ್ರೇಯಸ್ಸನ್ನು ಬಯಸುವಂಥ ಆಯುಧಗಳ ಜೀವ ಹೇಗೆ ಅಂತ ಅದಕ್ಕೊಂದಷ್ಟು ಜನ ಕಾಮೆಂಟ್ಸ್ ಮಾಡೋರಿದ್ದಾರೆ. ಅದಕ್ಕೊಂದಷ್ಟು ಜನ ಹೇಳ್ತಾರೆ, ಬಾಳೆಕಂದು ಕಟ್ಟಿ ಮಾವಿನ ಸೊಪ್ಪು ಹಾಕ್ಬಿಟ್ಟು ಬಾಳೆಗೆ ಟೈರಿಗೆ ನಿಂಬೆಹಣ್ಣು ಇಟ್ಟರೆ ಆಯಿತಾ, ಬೂದುಗುಂಬಳಕ್ಕೆ ಹೊಡೆದುಬಿಟ್ರೆ ಆಯಿತಾ ಅಂತ ಮಾಡೋರು ರೂಮಲ್ಲಿ ಮಾಡೇ ಮಾಡ್ತಾರೆ. ಅಲ್ಲೋಗಿ ಪುನಃ ಅವ್ರ ರೂಮ್ಗಳಲ್ಲಿ ಅವ್ರ ಮನೆಗಳಲ್ಲಿ ಮಾಡ್ತಾರೆ. ಮೈಕ್ ಸಿಕ್ಕಾಗ ಮಾತ್ರ ಇದೆಲ್ಲವೂ ವಾದವಿವಾದಗಳು ಮಾಡ್ತಾರೆ. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ಸೃಷ್ಟಿ ಹೇಗೆ ನಡೀತಿದೆ, ಸಮಾಜ ಹೇಗಿದೆ, ಗಾಳಿ ಯಾವ ಕಡೆ ಬೀಸುತ್ತೋ ಆ ಕಡೆಗೆ ಎಲ್ಲರೂ ಇರಬೇಕು. ಅದರ ಬಿಟ್ಟು ಗಾಳಿಗೆ ಆಪೋಸಿಟಾಗಿ ನಾವು ನಿಂತ್ಕೊಳ್ತೀವಿ ಅಂದರೆ ಅದು ಮೂರ್ಖತನ ಆಗುತ್ತೆ. ಅದು ಒಬ್ಬ ಭಗವಂತನಿಗೆ ಮಾತ್ರ ಸಾಧ್ಯ. ಅದು ನೋಡಬೇಕು ಅಂದರೆ ಪೂರಿ ಜಗನ್ನಾಥಲ್ಲಿರ್ತಕ್ಕಂಥ ಮೇಲ್ಭಾಗದ ಆ ಬಾವುಟ ಇದೆಯಲ್ಲ, ಗಾಳಿ ಹೀಗೆ ಬೀಸಿದ್ರೆ ಉಲ್ಟಾ ಗಾಳಿ ಅದು ಬಾವುಟ ಹಾರಿಸುತ್ತೆ. ಅಂದರೆ ಸೃಷ್ಟಿಯ ವಿಸ್ಮಯಗಳು ಹಾಗಿದೆ. ಇರಲಿ, ಆಯುಧ ಪೂಜೆಯ ಶುಭಾಶಯಗಳನ್ನು ಹೇಳ್ತಾ ಮುಂದಿನ ಭಾಗದಲ್ಲಿ ರಾಶಿಗಳಿಗೆ ಉತ್ತರ ಅಂದರೆ ಪ್ರತಿಯೊಬ್ಬರ ಅವತ್ತಿನ ದಿನಬಲ ಏನಿದೆ, ದಿನ ರಾಶಿಫಲ ಏನಿದೆ ಅದನ್ನು ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಆಯುಧ ಪೂಜೆಯ ಮಹತ್ತನ್ನು ತಿಳ್ಕೊಳ್ಳೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ನವರಾತ್ರಿಯ ಅಷ್ಟಮಿ ಮತ್ತು ನವಮಿ. ಅಷ್ಟಮಿ ದುರ್ಗಾಷ್ಟಮಿ, ದುರ್ಗಾದೇವಿಯ ಆರಾಧನೆ. ನವಮಿ ಆಯುಧ ಪೂಜೆ ಎರಡೂ ಸಹಿತ ಇವತ್ತೇ ಇರತಕ್ಕಂಥದ್ರಿಂದ ಒಂದು ಕಡೆ ದುರ್ಗಾಷ್ಟಮಿಯ ಆರಾಧನೆ, ಮತ್ತೊಂದು ನವಮಿ. ಎಲ್ಲರೂ ಸಹಿತ ತಮ್ಮ ತಮ್ಮ ವಾಹನಗಳನ್ನು ಅಥವಾ ತಮಗೆ ಯಾವುದೆಲ್ಲ ಉಪಕರಣಗಳ ಸಹಾಯ ಮಾಡ್ತಿರ್ತೋ ಅಂಥದಕ್ಕೆಲ್ಲ ಪೂಜೆ ಮಾಡ್ತಕ್ಕಂಥದ್ದು. ರೈತ ಬಾಂಧವರು ಭೂಮಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ಟ್ಯಾಕ್ಟ್ರಿಂದ ಹಿಡಿದು ಗುದ್ಲಿ ಸನಿಕೆವರೆಗೂ ಪೂಜೆ ಅವ್ರದ್ದಿರುತ್ತೆ. ಇನ್ನು ವಾಹನಗಳು ಯಾರೊಬ್ಬರ ಮನೆಯಲ್ಲಿರ್ತಕ್ಕಂಥ ಒಂದು ಸೈಕಲ್ಲಿಂದ ಹಿಡಿದು ಒಂದು ಬಸ್ ತನಕ ಎಲ್ಲ ವಾಹನಗಳ ಪೂಜೆ ಇವತ್ತು ನಡೆಯುತ್ತೆ. ಇದಾದ ನಂತರ ಇನ್ನು ಹೆಣ್ಣು ಮಕ್ಕಳು ತಾವು ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ನಿಮಗೆ ಹತ್ತಿರದಲ್ಲಿದ್ದರಿರ್ತಕ್ಕಂಥ ಉಪಕರಣಗಳಿದೆಯಲ್ಲ ಅದಕ್ಕೆ ತಾವು ಪೂಜೆ. ಇದೆಲ್ಲಕ್ಕಿಂತ ಮುಖ್ಯವಾದಂಥ ಒಂದು ಪೂಜೆ ಇದೆ. ಹೆಣ್ಣುಮಕ್ಕಳು ತಾವು ಮನೆಯಲ್ಲಿ ಬೀರು ಇಟ್ಕೊಂಡಿರ್ತಾರಲ್ಲ, ಬೀರುಕಿ ಅಂತೂ ಗಂಡಸರು ಕೊಡಲ್ಲ. ಮನೆಯಲ್ಲಿ ಅಪ್ಪಿತಪ್ಪಿನೂ ಸಹಿತ ಅದನ್ನು ಕೊಡೋದೇ ಇಲ್ಲ. ಜೋಪಾನ ಅಥವಾ ಇನ್ನೊಂದಷ್ಟು ಜವಾಬ್ದಾರಿ ಸ್ಥಾನಗಳಿರ್ತವೆ, ಅಲ್ಲೂ ಸಹಿತ 4 ಕಾಸು ಕೂಡಿಟ್ಟಿರ್ತೀರಿ. ಏನೇ ಮಾಡಿದ್ರೂ ಆ ಕುಟುಂಬದ ಆ ಮನೆಯ ಅಭಿವೃದ್ಧಿಗೋಸ್ಕರ ಹೆಣ್ಣುಮಕ್ಕಳ ಚಿಂತನೆ ಅನ್ನೋದನ್ನು ಯಾರೂ ಮರಿಬಾರ್ದು. ಸಾಸಿವೆ ಡಬ್ಬಿನಲ್ಲಿ ಒಂದು 4-5 ಒಂದಷ್ಟು ಸಾಸಿವೆ ಡಬ್ಬಿನೋ ಉದ್ದಿನಬೇಳೆ ಡಬ್ಬಿನೋ ಇದ್ದರೆ ಅದರಲ್ಲೊಂದಷ್ಟು ಕಾಸನ್ನು ಜೋಪಾನ ಮಾಡಿರ್ತೀರಿ.
ಗಂಡ ಕಷ್ಟಕ್ಕೆ ಬಂದಾಗ, ಯಾವುದೋ ಸಮಸ್ಯೆ ಇದ್ದಾಗ ಅಥವಾ ಯಾವುದೋ ಒಂದು ತೊಂದರೆ ತಾಪತ್ರ ಇದ್ದಾಗ ಅದನ್ನು ಅವರು ಕೊಟ್ಟು ಆ ಕಷ್ಟವನ್ನು ನೀಗಿಸಿ ಆ ಕಷ್ಟದಿಂದ ಹೊರಗಡೆ ಕರ್ಕೊಂಬರುವಂಥ ಕೆಲಸನ ಆ ಹೆಣ್ಣುಮಕ್ಕಳು ಮಾಡ್ತಾರೆ. ಇನ್ನೆಷ್ಟು ಜನ ಹೆಣ್ಣುಮಕ್ಕಳು ಮಾಡ್ತಾರೆ, ಕೂಡಿಟ್ಟಿರ್ತಕ್ಕಂಥದ್ದನ್ನು ಯಾರೋ ಆ ಬೀದಿ ಈ ಬೀದಿ ಕೊನೆನೋ ಆ ಬೀದಿ ಕೊನೆನೋ ಅಥವಾ ಅಲ್ಲಾರೋ ಚೀಟಿ ನಡೆಸೋರು ಇಲ್ಲಾರೋ ಚೀಟಿ ನಡೆಸೋರು ಅಂತೇಳಿ ಚೀಟಿಗೆ ಅಂತ ತೊಗೊಂಡು ಹಾಕ್ತೀರಿ. ಮೊದಲು ಒಂದೆರಡು ಚೀಟಿ ಭಾಳ ಆನಂದವಾಗಿ ತೊಗೊಳ್ತೀರಿ. ಮೂರನೇದು ನಾಲ್ಕನೇ ಚೀಟಿಗೆ ಅವ್ರಿಗೆ ಗೊತ್ತಿಲ್ಲದಂಗೆ ಅವ್ರಿಗೂ ಯಾರೋ ಮೋಸ ಮಾಡ್ತಾರೆ, ಅವ್ರು ಗಂಟು ಮುಟ್ಟೆ ಕಟ್ತಾರೆ. ಆವಾಗ ಕೂಡಿಟ್ಟ ಹಣ ಎಲ್ಲ ತಿರುಪತಿ ನಾಮ ಎಲ್ಲ ಹಾಕ್ಕೊಳ್ತೀರಿ. ಇಂತಹ ಪರಿಸ್ಥಿತಿನೂ ಇದೆ. ಆದರೆ ತಿರುಪತಿ ನಾಮ ಹೇಳಬಾರ್ದು. ನಾಮ ಅಂದರೆ ತಪ್ಪಾಗತ್ತೆ. ಯಾಕೆಂದರೆ ನಾಮ ಬಾಲಾಜಿ ಮಹಾವಿಷ್ಣು. ಆದರೆ ಆ ವಿಶೇಷವಾಗಿರ್ತಕ್ಕಂಥ ನಾಮಾಂಕಿತವಾದಂತಹ ಗೋವಿಂದ ಗೋವಿಂದ ಆ ಗೋವಿಂದನ ಪ್ರಾರ್ಥನೆ ಇವತ್ತಂತೂ ತಿರುಮಲ ತಿರುಪತಿ ಆಸ್ಥಾನದಲ್ಲೂ ಸಹಿತ ಅದ್ಭುತವಾದಂಥ ಕಾಲ. ಜೊತೆಗೆ ಇವತ್ತಿನ ನಕ್ಷತ್ರ ಇದೆಯಲ್ಲ, ಅದು ಮತ್ತಷ್ಟು ವಿಶೇಷ. ಶ್ರವಣ ನಕ್ಷತ್ರ ಪ್ರಕಾರವೂ ಚಂದ್ರ ಚೆನ್ನಾಗಿದ್ದಾನೆ. ಇವತ್ತು ತಿರುಮಲ ತಿರುಪತಿ ಶ್ರೀನಿವಾಸನಿಗೆ ವಿಶೇಷವಾದಂಥ ಅಭಿಷೇಕ ಇದೆ. ಹಾಗೆ ಅಭಿಷೇಕವನ್ನು ನಡೆಸುವಂಥ ಎಲ್ಲೆಲ್ಲಿ ಶ್ರೀನಿವಾಸನ ಸಾನ್ನಿಧ್ಯಗಳಿದೆಯೋ ಅಲ್ಲೆಲ್ಲವೂ ಸಹಿತ ಮಹಾಭಿಷೇಕ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಸಾಧ್ಯವಾದರೆ ಇವತ್ತು ವಿಷ್ಣು ಆಲಯಕ್ಕೆ ಹೋಗಿ ಒಂದು ತುಳಸಿಯಿಂದ ಒಂದು ಅರ್ಚನೆ ಮಾಡಿಸ್ಕೊಂಬನ್ನಿ, ಅದರಲ್ಲೂ ಗೋವಿಂದನ ದರ್ಶನ ಮಾಡ್ಕೊಂಬನ್ನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಫಲದ ಕಡೆ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಆರ್ಥಿಕ ಸಂಕಷ್ಟಗಳು ಸ್ವಲ್ಪ ಎದುರಾಗ್ಬೋದು. ಆದರೆ ಮಾನಸಿಕವಾದಂತಹ ಒತ್ತಡಗಳು ಸಾಕಷ್ಟು ಇರ್ಬೋದು. ಇದೆಲ್ಲದರಿಂದಲೂ ಹೊರಗಡೆ ಬಂದು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಸಾಧನೆ ಮಾಡುವಂಥ ಮನಸ್ಸು ಇವತ್ತು ಮೇಷರಾಶಿಯವ್ರದ್ದಿದೆ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ನಿಮ್ಮ ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಿ. ಹಾಗೆ ನೀವು ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ಒಂದಷ್ಟು ತಲೆ ಬಗ್ಗಿಸಬೇಕಾದಂಥ ಪರಿಸ್ಥಿತಿ ಎದುರಾಗ್ಬೋದು. ಅಥವಾ ಸಣ್ಣ ಪುಟ್ಟ ವಿಚಾರಗಳಿಗೆ ಗರ್ಜನೆ ಪ್ರಾರಂಭ ಆಗ್ಬೋದು. ಅದರಿಂದ ಒಂದಷ್ಟು ತೊಂದರೆ ತಾಪತ್ರಗಳಿಗೆ ಈಡಾಗುವಂಥ ಪರಿಸ್ಥಿತಿಯೂ ಎದುರಾಗ್ಬೋದು. ಜೋಪಾನ ಬೇಕು. ಮೇಷರಾಶಿಯಲ್ಲಿರ್ತಕ್ಕಂಥವರು ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಇವತ್ತು ಮಧ್ಯಾಹ್ನ ಸರಿಸುಮಾರು 12 ಗಂಟೆ 1 ನಿಮಿಷದಿಂದ 1 ಗಂಟೆ 23 ನಿಮಿಷದವರೆಗೂ ಸ್ವಲ್ಪ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಆದರೆ ಏನೇ ಮಾಡಿದ್ರೂ ಕಾರ್ಯಸಿದ್ಧಿ ಇದೆ, ಹೆಚ್ಚಿನ ಫಲ ಅಂತೂ ಖಂಡಿತ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವಿದೆ. ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರವನ್ನು ನೀವು ಏನು ಅಚ್ಚುಕಟ್ಟಾಗಿ ನೀವು ನಡೆಸ್ಕೊಳ್ತೀರೋ ಅದೆಲ್ಲವೂ ಲಾಭ ಆಗುತ್ತೆ. ಇವತ್ತು ಭಗವಂತನ ಒಂದು ಕೃಪೆಯಿಂದ ನೀವು ಮಾಡುವಂಥ ಪ್ರತಿಯೊಂದು ಕಾಯಕವು ನಿಮ್ಮನ್ನು ಕೈ ಹಿಡಿಯುವಂಥ ರೀತಿಯಲ್ಲಿದೆ. ಅದೃಷ್ಟ ಭಗವತ್ ಸಂಕಲ್ಪದಿಂದಲೇ ಕಾರ್ಯಸಿದ್ಧಿ ಆಗಬೇಕು. ನಾವು ಅಂದುಕೊಂಡಿದ್ದೆಲ್ಲವೂ ಸಹಿತ ನಮ್ಮ ಕೈ ಸಿಗದಿರೇ ಇರ್ಬೋದು. ಆದರೆ ಆತ್ಮತೃಪ್ತಿಗಾಗಿ ಕೆಲವಷ್ಟು ಸಿಗುವಂಥ ಪದಾರ್ಥಗಳಿದೆಯಲ್ಲ, ಕೆಲವಷ್ಟು ವಿಚಾರದಲ್ಲಿ ನಾವು ಜಯವನ್ನು ಸಿದ್ಧಿಪಡಿಸ್ಕೊಳ್ತೀವಲ್ಲ, ಅಂತಹ ಜಯಗಳಿಸುವಂಥ ಆಧಾರ ಇವತ್ತು ವೃಷಭ ರಾಶಿಯವರಿಗಿದೆ. ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ತಪ್ಪದೇರ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ನಿಮಗಿಷ್ಟವಾಗಿರ್ತಕ್ಕಂಥ ಗ್ರಾಮ ದೇವತೆನೋ ಅಥವಾ ನಕ್ಷತ್ರವೋ ಅಥವಾ ವಿಶೇಷವಾದಂಥ ರೀತಿಯ ಒಂದು ದೇವತಾ ಆರಾಧನೆನೋ ಇದೆಲ್ಲದರ ಜೊತೆಗೆ ನಿಮ್ಮ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ನೀವು ಮಾಡಿಸಿದರೆ ಮತ್ತಷ್ಟು ಅದೃಷ್ಟವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಆದರೂ ಸಿದ್ಧಿದಾತ್ರಿಯ ಈ ವಿಶೇಷವಾದಂಥ ಈ ಶುಭ ದಿನ ನಿಮ್ಮಲ್ಲಿರುವಂಥ ನೀವು ಅಂದುಕೊಂಡಂಥ ನೀವು ಏನು ಕೆಲಸ ಮಾಡಿದ್ರೂ ಕಾರ್ಯಸಿದ್ಧಿ ಮಾಡ್ಕೋಬೇಕು ಅಂತ ಏನು ಚಿಂತನೆ ಮಾಡ್ತಿದ್ದೀರಲ್ಲ, ಅದನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ಸಿದ್ಧಿದಾತ್ರಿಯ ವಿಶೇಷವಾದಂಥ ಆರಾಧನೆ ಸಿದ್ಧಿಯಾಗುವಂಥ ಯೋಗಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ವ್ಯವಹಾರಗಳನ್ನು ಮಾಡುವಾಗ ಅಥವಾ ಕೆಲವಷ್ಟು ವಿಚಾರಗಳನ್ನು ಮನಸ್ಸಲ್ಲಿ ತಂದುಕೊಂಡು ಒಳಗಡೆನೇ ಮನಸ್ಸಲ್ಲೇ ಇಟ್ಕೊಂಡು ನೋವು ಪಡೋದಕ್ಕಿಂತ ಇರ್ತಕ್ಕಂಥ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಮಾಡಬೇಕು. ಹಾಗೆ ಭೂಮಿಗೆ ಸಂಬಂಧಪಟ್ಟದ್ದಿರಲಿ, ಕೆಲವಷ್ಟು ಅಗ್ರಿಮೆಂಟ್ ಸಂಬಂಧಪಟ್ಟಿದ್ದಿರಲಿ, ಕಾಗದ ಪತ್ರಕ್ಕೆ ಸಹಿ ಹಾಕುವಂಥದ್ದಾಗಿರಲಿ, ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳೋದ್ರಲ್ಲಿ ಒಂದಿಷ್ಟು ಗರ್ಜನೆ ಮಾಡಿದ್ರೆ ಅದು ಪ್ರಯೋಜನ ಇಲ್ಲ. ಆದಷ್ಟು ಕುಟುಂಬದ ಸದಸ್ಯರೊಂದಿಗೆ ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಯಾರೊಬ್ಬರು ಆಡುವ ಮಾತನ್ನು ಆ ಕ್ಷಣ ಅಲ್ಲೇ ಮರೆತು ಮತ್ತು ಮುಂದೆ ನಡೆಸಬೇಕಾದ್ದನ್ನು ನಡೆಸ್ಕೊಂಡು ಮುಂದೆ ನಡಿಬೇಕು. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ವ್ಯಾಪಾರ ವ್ಯವಹಾರದಲ್ಲಿ ಇವತ್ತು ನೀವು ಅಂದುಕೊಂಡಷ್ಟು ಸಾಧನೆ ಆಗುವುದಿಲ್ಲ. ಯಾಕೆಂದರೆ ಇವತ್ತಿನ ಗ್ರಹಸ್ಥಿತಿಗಳು ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಹಾಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ, ಅದೂ ಸಹಿತ ನೀವು ನೋಡ್ಕೊಳ್ಬೇಕು. ಇದಕ್ಕಾಗಿ ನೀವು ಮಾಡಬೇಕಾದ್ದು 1 ಚಿಟಿಕೆಯಷ್ಟು ಉದ್ದಿನಬೇಳೆ, 1 ಚಿಟಿಕೆಯಷ್ಟು ಉಪ್ಪು ಮತ್ತು ಉದ್ದಿನಬೇಳೆಯನ್ನು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ.
ಜೊತೆಗೆ ಸಾಧ್ಯವಾದರೆ ಬೆಲ್ಲದ ನೀರನ್ನು ಮಾಡಿಕೊಂಡು ಬೆಲ್ಲ ಮತ್ತು ನೀರು ಮಿಶ್ರಿತ ಮಾಡಿ ಬೆಲ್ಲದ ನೀರನ್ನು ಎಲ್ಲಾದರೂ ಹಸಿರು ಗಿಡಗಳಿಗೆ ನೀವು ದೃಷ್ಟಿ ತೆಗೆದು ಹಾಕೋದ್ರಿಂದ ಒಂದಷ್ಟು ಕರ್ಮಕ್ಲೇಶ ದೂರ ಆಗಿ ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯನ್ನು ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ, ಚಂದ್ರನ ಅನುಗ್ರಹದಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಪ್ರಯಾಣವನ್ನು ದೂರಭಾರ ಪ್ರಯಾಣ ಬೆಳೆಸಬೇಕು, ಮನೋರಂಜನಾ ಕ್ಷೇತ್ರಕ್ಕೆ ಹೊರಡಬೇಕು, ನೆಮ್ಮದಿಯುತವಾಗಿರಬೇಕು, ಏನಾದರೂ ಒಂದು ಸಾಧನೆ ಮಾಡಿಕೊಳ್ಬೇಕು, ಅಥವಾ ತಾವು ಮಾಡುವಂಥ ಕೆಲಸ ಮತ್ತಷ್ಟು ಅಭಿವೃದ್ಧಿ ಆಗಬೇಕು, ಹೀಗೆ ಹಲವಾರು ವಿಭಿನ್ನ ಆಲೋಚನೆಗಳನ್ನು ತಾವು ಮಾಡ್ತಾ ಮುನ್ನಡಿತೀರಿ. ಇವತ್ತು ನೀವು ಅಂದುಕೊಂಡಷ್ಟು ಮಟ್ಟಿಗೆ ಕೆಲವಷ್ಟು ಕೆಲಸಗಳಲ್ಲಿ ಲಾಭವೇ ಜಾಸ್ತಿ ಇರೋದು, ನಷ್ಟ ಇಲ್ಲ. ಆದರೆ ನಷ್ಟ ಆಗುತ್ತೇನೋ ಎಂಬತಕ್ಕಂಥದ್ರ ಭಯ ಮಾತ್ರ ನಿಮ್ಮನ್ನು ಬಿಡೋದಿಲ್ಲ. ಇವತ್ತು ನೀವು ಏನೇ ಕೆಲಸ ಮಾಡಿದ್ರೂ ಸ್ವಲ್ಪ ತಾಳ್ಮೆ ಬೇಕು, ಸಮಾಧಾನ ಬೇಕು. ಹಾಗೆ ಏನು ಮಾಡಿದ್ರೂ ಅದರಿಂದ ಲಾಭ ಸಿಗುತ್ತೆ ಅನ್ನೋದನ್ನು ತಾವು ಮರಿಬಾರ್ದು. ಹಾಗೆ ಸಾಧ್ಯವಾದರೆ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಮನೆ ದೇವರಿಗೆ ಒಂಚೂರು ನೈವೇದ್ಯ ಮಾಡಿ, ಅಥವಾ ಮನೆ ದೇವರ ಹೆಸರು ಹೇಳಿ ಒಂದು 4-6 ಜನಕ್ಕೆ ನಿಮ್ಮ ಕರವಸ್ತ್ರದಿಂದ, ಅಂದರೆ ನಿಮ್ಮ ಕೈಯಿಂದ ಒಂದಷ್ಟು ಗೋಧಿಯಿಂದ ಮಾಡಿರುವಂಥ ಪದಾರ್ಥ ಕೊಟ್ಟಿದ್ದೇ ಆದರೆ ಇನ್ನಷ್ಟು ಲಾಭ ಇದೆ. ಹಾಗೆ ತಾವು ಧರಿಸುವಂಥ ವಸ್ತ್ರ ಯಾವುದೇ ಬಣ್ಣದ್ದಾದರೂ ಒಂದು ಕೆಂಪು ಬಣ್ಣದ ವಸ್ತ್ರವನ್ನು, ಕೆಂಪು ಬಣ್ಣದ ಕರವಸ್ತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ, ಅಥವಾ ಕೆಂಪು ಬಣ್ಣದ ದಾರವನ್ನು ತಾವು ಕೈಯಲ್ಲಿ ಕಟ್ಕೊಳ್ಳಿ. ಇದರಿಂದ ಮತ್ತಷ್ಟು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಜೊತೆಗೆ ನಿಮ್ಮ ರಾಶಿಯಲ್ಲಿ ಒಂದು ಪ್ರಬಲವಾದಂಥ, ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ಸಂಪಾದನೆ ಮಾಡುವಂಥ ದಿನ. ಸಿಂಹರಾಶಿಯವರಿಗೆ ತುಂಬ ದಿನಗಳಿಂದ, ಅಂದರೆ ತುಂಬ ದಿನದ ಹಿಂದೆ ತಾವು ಮಾಡಿರುವಂಥ ಕೆಲಸನೋ, ಅಥವಾ ಅಂದ್ಯಾವತ್ತೋ ಮಾತಾಡಿರ್ತಕ್ಕಂಥದ್ದು, ಅಥವಾ ಹಿಂದೆ ಯಾವುದೋ ಒಂದು ಅಗ್ರಿಮೆಂಟ್ ಸೈನ್ ಹಾಕಿ ಮರೆತು ಹೋಗ್ಬಿಟ್ಟಿರ್ತೀರಿ, ಅಥವಾ ಇನ್ಯಾರಿಗೂ ಹಣಕಾಸನ್ನು ಕೊಟ್ಟು ಟ್ರಾನ್ಸಾಕ್ಷನ್ ಮಾಡಿ ಬಿಟ್ಬಿಟ್ಟಿರ್ತೀರಿ. ಅದನ್ನು ಮರೆತರೂ ಸಹಿತ ಇವತ್ತು ಪುನಃ ಮರುಕಳಿಸುವಂಥ ಜ್ಞಾನ, ಒಂದು ಅದ್ಭುತವಾದಂಥ ಒಂದು ಚಿಂತನೆ. ಇವತ್ತು ಸಿಂಹರಾಶಿಯವರು ತಾವು ಶ್ರಮಿಸಿದಷ್ಟು ಫಲ ಇದೆ. ಆದರೆ ನಿಮ್ಮ ಶ್ರಮ ಸಾಧ್ಯವಾದಷ್ಟು ಸನ್ಮಾರ್ಗದಲ್ಲಿರಬೇಕು. ಹಾಗೆ ಏನೇ ಕೆಲಸ ಮಾಡಬೇಕಾದರೂ ಒಳ್ಳೆಯದರ ಬಗ್ಗೆ ಚಿಂತನೆ ಮಾಡಬೇಕು. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥ ತಾಯಂದರು, ಹೆಣ್ಣು ಮಕ್ಕಳು ಇವತ್ತು ಬೇರೊಬ್ಬರ ಮೇಲೆ ಗರ್ಜನೆ ಮಾಡೋದಕ್ಕಿಂತ ಯಾರೊಬ್ಬರನ್ನಾದರೂ ಹಸನ್ಮುಖಿಯಾಗಿ ನಗನಗ್ತಾ ಮಾತಾಡಿ. ನಿಮ್ಮ ಕೈಯಿಂದ ಸಾಧ್ಯವಾದಷ್ಟು ಒಂದಷ್ಟು ಸಿಹಿ ಪದಾರ್ಥಗಳನ್ನು ಹಂಚಿ. ಹಾಗೆ ಯಾವುದೇ ಕೆಲಸ ಮಾಡಬೇಕಾದರೂ ನಿಮ್ಮ ನಗುಮುಖದಲ್ಲಿರಿ. ಇವತ್ತು ನೀವು ಮಾಡುವಂಥ, ನೀವು ತೆಗೆದುಕೊಳ್ಳುವಂಥ, ನಿಮ್ಮ ನಿರ್ಣಯದಲ್ಲಿ ಬರುವಂಥ ಯಾವುದೇ ವಿಚಾರ ಆದರೂ ಅಧಿಕವಾದಂಥ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಸಿಂಹರಾಶಿಯವರಿಗಿದೆ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು 1 ಗಂಟೆ 16 ನಿಮಿಷದಿಂದ 2 ಗಂಟೆ 43 ನಿಮಿಷದವರೆಗೂ ಭಾಳ ಅದ್ಭುತವಾದಂಥ ಕಾಲ. ಈ ಸಮಯದಲ್ಲಿ, ಈ ಒಂದು ಮುಖ್ಯವಾದಂಥ ಈ ಸಮಯದಲ್ಲಿ ತಾವು ಏನು ಕೆಲಸ ಮಾಡಿದ್ರೂ ಕಾರ್ಯಸಿದ್ಧಿ ಆಗುತ್ತೆ. ಇವತ್ತು ಶುಭ ಸಂಧ್ಯಾಕಾಲ ಸಂಧ್ಯಾ 6ರಿಂದ 6:30. ಆ ಗೋಧೂಳಿ ಲಗ್ನದಲ್ಲಿ ಗೋಮಾತೆಯನ್ನು ಪ್ರಾರ್ಥನೆ ಮಾಡ್ತಾ, ಗೋವಿಗಿಷ್ಟು ಗೋಗ್ರಾಸ ಕೊಟ್ಟು ಒಂದು ಧರ್ಮ ಮಾರ್ಗದಲ್ಲಿ ನಡಿಬೇಕಾದನ್ನು ನೀವು ಚಿಂತನೆ ಮಾಡಿದ್ರೆ ಇನ್ನಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ದೇವಿಯ ಪ್ರಾರ್ಥನೆ, ದೇವಿಯ ಆರಾಧನೆ, ಯಾರೊಬ್ಬರು ಆಡುವ ಮಾತನ್ನು ಅಲ್ಲಿಂದಲ್ಲೇ ಮರೆತು ಮುಂದೆ ಏನಾಗಬೇಕೋ ಅದರ ಬಗ್ಗೆ ಚಿಂತನೆ ಮಾಡ್ತಾ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಿದ್ದೆ ಆದರೆ ಸಿದ್ಧಿದಾತ್ರಿಯ ಸಂಪೂರ್ಣ ಅನುಗ್ರಹವನ್ನು ಕನ್ಯಾ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ಮನೆಯ ಸುತ್ತಮುತ್ತ ಪ್ರಾಂತ್ಯದಲ್ಲಿ ಒಂದು ಬೇವಿನ ವೃಕ್ಷ ಇದ್ದರೆ ಆ ಬೇವಿನ ವೃಕ್ಷದ ಬುಡದಲ್ಲಿ 2 ದೀಪ ಹಚ್ಚಿ ಅಲ್ಲೊಂದು ಪ್ರಾರ್ಥನೆ ಮಾಡಿ. ಇನ್ನಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಮನೆಯಿಂದ ಆಚೆ ಬರುವಾಗ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅವರು ಹೇಳುವಂಥ ಮಾತನ್ನು ಆಲಿಸಿ ಆ ಮಾತಿನಂತೆ ನೀವು ನಡ್ಕೊಂಡಿದ್ದೇ ಆದರೂ ಇನ್ನಷ್ಟು ಅದ್ಭುತವಾದ ಫಲವನ್ನೇ ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಬಹಳ ದಿನಗಳ ನಂತರ ಕನ್ಯಾ ರಾಶಿಯವರಿಗೆ ಇವತ್ತು ಅಂತಹ ಅದೃಷ್ಟ ಇದೆ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನದ ಪ್ರಸಾದ ಸಹಿತ ಒಂದು ಸಿಹಿ ಪ್ರಸಾದದಿಂದಲೇ, ಸಿಹಿ ಪದಾರ್ಥದಿಂದಲೇ ಶುರು ಮಾಡ್ಬೋದು. ಅಂತಹ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಗಳಲ್ಲಿ ತುಲಾರಾಶಿ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬಹುಶಃ ಈ ನವರಾತ್ರಿ ಕಾಲದಲ್ಲಿ ತುಲಾರಾಶಿಯವರು ಹೇಗೆ ದೇವ್ರನ್ನ ಆರಾಧನೆ ಮಾಡಿದ್ದಿರೋ, ಹಾಗೆಲ್ಲ ಭಗವಂತನ ಆರಾಧನೆ, ಭಗವತಿ ಆರಾಧನೆ ನಡೆಸಿದ್ದಿರೋ, ನವರಾತ್ರಿ ಮುಗಿದ ನಂತರ ನಿಮ್ಮ ಭವಿಷ್ಯತ್ತಲ್ಲೇ ಒಂದು ಬದಲಾವಣೆ ಇದೆ. ತುಲಾರಾಶಿ, ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಮುಂಬರ್ತಕ್ಕಂಥ ದಿನಗಳು ಬಹಳ ಅದೃಷ್ಟದ ದಿನಗಳಾಗಿದೆ. ಹಾಗಾಗಿ ಏನೆಲ್ಲ ಕಷ್ಟ ಕಾರ್ಪಣ್ಯಗಳಿತ್ತು ಎಲ್ಲವೂ ಸಹಿತ ದೂರ ಮಾಡಿಕೊಂಡು ಒಂದಿಷ್ಟು ಬೆಳಕನ್ನು ಕಾಣುವಂಥ ದಿನ. ಹಾಗೆ ತಾವು ಮಾಡುವಂಥ ಕಾಯಕವನ್ನು ಗುರುತಿಸಿ ನಿಮಗೊಂದು ಸ್ಥಾನಮಾನವನ್ನು ಕಲ್ಪಿಸುವಂಥ ಗುಣ. ಹಾಗಾಗಿ ಭಗವತಿಯನ್ನು ಪ್ರಾರ್ಥನೆ ಮಾಡಿ. ಇವತ್ತಿನ ದಿವಸ ಕಂದು ಬಣ್ಣದ ಗೋವನ್ನು ನೀವು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಗೋವಿಗೆ ಎಷ್ಟು ಗೋಗ್ರಾಸ ಕೊಡ್ತಕ್ಕಂಥದ್ದು,
ಅಥವಾ ಯಾರನ್ನು ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಒಂಚೂರು ಹಣ್ಣು ಹಂಪಲು ಕೊಡ್ತಕ್ಕಂಥದ್ದು, ಅಥವಾ ಇನ್ನೊಬ್ಬರ ಹಸಿವಿನ ಬಗ್ಗೆ ಚಿಂತನೆ ಮಾಡಿ ಒಂದಿಷ್ಟು ಅನ್ನದಾನವನ್ನು ಮಾಡುವಂಥ ಕಾಯಕದಲ್ಲಿ ಮುಂದಾದರೂ ತುಲಾರಾಶಿಯವರಿಗೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರ ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಬೇಕು. ಭಗವಂತ ಒಂದು ಕಡೆಯಿಂದ ಒಂದು ವಸ್ತುವನ್ನು ಕೊಟ್ಟರೆ ಅಥವಾ ಏನೋ ಒಂದು ಸಿದ್ಧಿನ ಕೊಟ್ಟರೆ ಅದ್ರ ಪಕ್ಕದಲ್ಲಿ ಇನ್ನೇನೋ ಒಂದು ಸಮಸ್ಯೆ ಇರುತ್ತೆ, ಅದು ನಮ್ಮ ಕರ್ಮಫಲ ಆಗಿರುತ್ತೆ. ಸೊ ಆ ಕರ್ಮಫಲಗಳ ಪ್ರಕಾರ ತೆಗೆದುಕೊಳ್ಳೋದಾದರೆ ತುಲಾರಾಶಿಯವರು ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇಟ್ಕೋಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಅಂದ್ಕೊಂಡು ದೊಡ್ಡ ಸಮಸ್ಯೆ ಎದುರಾಗ್ಬಿಡುತ್ತೆ. ಜೋಪಾನ, ಭಾಳ ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇವತ್ತು ನಿಮ್ಮ ಕೆಲಸಗಳಲ್ಲಿ ಮಾಡುವಂಥ ಯಾವುದೇ ಕಾಯಂಕರ್ಯ ಆದರೂ ಕೆಲಸ ಆದರೂ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೊಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗುತ್ತೆ. ಹಾಗೆ ಇವತ್ತು ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಹಾಗೆ ಇವತ್ತು ಮಾಡುವಂಥ ಕೆಲಸದಲ್ಲಿ ನೀವು ಯಾವುದೇ ವೃತ್ತಿ ಧರ್ಮದ ಆಯ್ಕೆ ಮಾಡಿಟ್ಕೊಂಡು ಯಾವುದೇ ಕೆಲಸ ಮಾಡ್ತಿದ್ರು ಶ್ರದ್ಧೆಯಿಂದ ಮಾಡಿದ್ರೆ ಅಧಿಕವಾದಂಥ ಲಾಭ ಇವತ್ತು ವೃಶ್ಚಿಕ ರಾಶಿಯವರಿಗಿದೆ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ಮಾಡುವಂಥ ಕೆಲಸವನ್ನು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಮೊದಲು ಹೇಳ್ಕೋಬೇಡಿ, ಕೆಲಸವನ್ನು ಮಾಡಿ. ಜವಾಬ್ದಾರಿಯುವಂಥ ಸ್ಥಾನದಲ್ಲಿ ನಿಂತು ಕೆಲಸ ಮಾಡಿ, ಅಧಿಕವಾದಂಥ ಲಾಭ ಸಿಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಮುಂದೆ ಏನೋ ಆಗುತ್ತೆ ಅಂತ ನೀವು ಅಡ್ವಾನ್ಸ್ ಆಗಿ ನೀವು ಊಹೆ ಮಾಡಿಕೊಂಡು ಅದ್ರ ಹೇಳಿದ್ರೆ 4 ಜನದಲ್ಲಿ ಅದು ಬೆಲೆ ಕಳ್ಕೊಂಡಂಗೆ ಆಗುತ್ತೆ, ಮನಸ್ಸಿಗೆ ಇಷ್ಟು ಅಸಮಾಧಾನ ಆಗುತ್ತೆ. ಹಾಗಾಗಬಾರ್ದು. ಒಂದು ಅದ್ಭುತವಾದ ಶಕ್ತಿಯನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಸಿದ್ಧಿ ಆದ ನಂತರ ನಿಮ್ಮ ನಡವಳಿಕೆ ಇದೆಯಲ್ಲ, ಅಲ್ಲಿ ಬದಲಾವಣೆ ಕಾಣಬೇಕು. ಹಾಗೆ ಇವತ್ತಿನ ದಿವಸ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಮಕ್ಕಳಿಗೆ, ಸಣ್ಣ ಪುಟ್ಟ ಮಕ್ಕಳಿಗೆ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ಆದಷ್ಟು ಹಸನ್ಮುಖಿತನ ನಗುಮುಖದಿಂದಿದ್ದರೆ ಅದ್ಭುತವಾದ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ, ವ್ಯಾಪಾರ, ಮಾಡುವಂಥ ವೃತ್ತಿಯ ಒಂದು ಅಭಿವೃದ್ಧಿ, ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಒಂದಿಷ್ಟು ಒಂಟಿತನ ನಿಮ್ಮನ್ನು ತುಂಬ ಬಾಧಿಸುತ್ತೆ. ಸಭೆ ಸಮಾರಂಭಕ್ಕೆ ಹೋದರೂ ಪ್ರತ್ಯೇಕವಾಗಿ ನೀವು ನಿಂತ್ಕೊಳ್ತೀರಿ. ಎಲ್ಲರ ಜೊತೆ ಸೇರ್ಲಿಕ್ಕಾಗಲ್ಲ, ಎಲ್ಲರ ಜೊತೆ ಮಾತಾಡಲಿಕ್ಕಾಗಲ್ಲ. ಒಂದು ನಗುಮುಖ ಅನ್ನೋದು ತುಂಬ ಕಷ್ಟ ಆಗುತ್ತೆ. ಬಲವಂತವಾಗಿ ನಗಬೇಕೆ ಬಿಟ್ಟರೆ ಆ ಕ್ಷಣದಲ್ಲಿ ಏನೋ ಒಂದು ಸಮಸ್ಯೆ ನಿಮ್ಮನ್ನು ಬಾಧಿಸುತ್ತೆ. ಯಾಕೆಂದರೆ ಇಂತಹ ಸಮಸ್ಯೆ ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆ 23 ನಿಮಿಷದವರೆಗೂ ಹಾಗೇ ಇದೆ. 2 ಗಂಟೆ 23 ನಿಮಿಷದವರೆಗೂ ಧನುರಾಶಿಯವರಿಗೆ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ಯಾವುದಾದ್ರೂ ಒಂದು ವಿಚಾರ ನಿಮ್ಮನ್ನು ತಲೆ ತುಂಬಿಕೊಳ್ತೀರಿ, ನಗನಗ್ತಾ ಇರಬೇಕಾದ ಕಾಲದಲ್ಲಿ ಮೌನ ವಹಿಸ್ತೀರಿ, ಜೊತೆಗೆ ಯಾವುದೋ ಒಂದು ದೃಷ್ಟಿ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ, ಎಲ್ಲರ ಮೇಲೂ ಗರ್ಜನೆ ಮಾಡ್ತೀರಿ. ನೀವು ಸಭೆ ಸಮಾರಂಭದಲ್ಲಿ ನಿಮ್ಮ ಸ್ಥಾನಮಾನವನ್ನು ನೀವೇ ಕಳ್ಕೊತೀರಿ. ಹಾಗಾಗಿ ಮಧ್ಯಾಹ್ನದವರೆಗೂ ಹಾಕೋ ಪ್ರತಿ ಹೆಜ್ಜೆ ಜೋಪಾನ. ಅಥವಾ ಇಂಥ ಸಮಸ್ಯೆಯಿಂದ ಹೊರಗಡೆ ಬರಬೇಕಾದ್ರೆ ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿಗೆ ಒಂದಿಷ್ಟು ನೀರು ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಮನೇಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ತಗೊಳ್ಳಿ. ತಾವೆಷ್ಟೇ ಜ್ಞಾನವಂತರಾದರೂ ಪಕ್ಕದಲ್ಲಿರೋರು ಯಾರಾದರೂ ಒಂದು ಮಾತು ಹೇಳಿದ್ರೆ ಅದನ್ನು ಸ್ವಲ್ಪ ಆಲಿಸಿ. ಹೌದಲ್ವಾ, ಹೀಗೆ ಮಾಡಿದ್ರೆ ಸರಿ ಅಲ್ವಾ, ಕರೆಕ್ಟ್ ಅವ್ರು ಹೇಳ್ತಿರೋದು ಅಂತ ಒಂದು ಸ್ವಲ್ಪ ನಿಮ್ಮ ಮನಸ್ಸಿಗೆ ತಂದುಕೊಂಡ್ರೆ ಆಗ ಬದಲಾವಣೆ ಕಾಣ್ತೀರಿ. ಇನ್ನು ಶುಭ ಸಂಧ್ಯಾಕಾಲ ಅಂತೂ ಧನುರಾಶಿಯವರಿಗೆ ಅದೃಷ್ಟದ ಕ್ಷಣ. ಹಾಗಾಗಿ ಇವತ್ತಿನ ದಿವಸ ಆಯುಧ ಪೂಜೆ ಇದೆ. ಸಂಧ್ಯಾಕಾಲ ಆಯುಧ ಪೂಜೆ ನಡೆಯುವಂಥ ಕಾಲ. ನೀವು ಸಹಿತ ನಿಮ್ಮ ಶಕ್ತಿಯಾನುಸಾರ ನಿಮ್ಮ ಮನೆದೇವರಿಗೋ ಅಥವಾ ನಿಮ್ಮ ಆಯುಧಗಳಿಗೋ ಒಂದಷ್ಟು ಪೂಜಾ ಅನುಷ್ಠಾನವನ್ನು ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನದಿಂದ ಮುಕ್ತರಾಗಿ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಯಾವುದಾದ್ರೂ ಒಂದು ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಒಂದು ಯೋಗದಲ್ಲಿರ್ತಕ್ಕಂಥ ಆ ಯೋಗ್ಯತೆಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದೇ ಇರುತ್ತೆ. ಆದರೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ನಾನು ನಂದು ಎಂಬತಕ್ಕಂಥ ಮದಮಾತ್ಸರಿ ದೂರ ಮಾಡ್ಕೋಬೇಕಾಗತ್ತೆ. ಹಾಕೋ ಪ್ರತಿ ಹೆಜ್ಜೆನೂ ಸಹಿತ ನಮ್ರತೆಯ ಬದುಕಲ್ಲಿದ್ದರೆ ಖಂಡಿತ ಶನೇಶ್ವರನ ಅನುಗ್ರಹ ಸಹಿತ ನಿಮ್ಮ ರಾಶಿ ಮೇಲಿದೆ. ಇವತ್ತಿನ ದಿವಸ ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರಂ. ನಿಮ್ಮಲ್ಲಿರುವಂತಹ ಒಳ್ಳೆತನಕ್ಕೆ, ನೀವು ಮಾಡುವಂತಹ ಕಾಯಕಕ್ಕೆ, ನಿಮ್ಮಲ್ಲಿರುವಂಥ ಒಳ್ಳೆಯ ಕೆಲಸಕ್ಕೆ ಮತ್ತಷ್ಟು ಪೂರಕವಾಗಿ ಭಗವತಿಯ ಅನುಗ್ರಹದಿಂದ, ತಂದೆ ತಾಯಿ ಆಶೀರ್ವಾದದಿಂದ ಮಕರ ರಾಶಿಯವರಿಗೆ ಅದೃಷ್ಟ ಸಿಗುವಂಥ ಕಾಲ ಇದೆ. ಆ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಳುವ ಕಾಲದಲ್ಲಿ ನಿಮ್ಮ ಶ್ರಮ ಮತ್ತಷ್ಟು ಬೇಕು. ಅದರಿಂದ ನೀವು ತಾಮಸವಾಗಿದ್ದು ಸಮಾಧಾನವಾಗಿದ್ದು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಬರ್ತಿರುತ್ತೆ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಚಂಚಲತೆ ಆಗ್ತಿರುತ್ತೆ. ಒಂದಷ್ಟು ಬೇರೆ ಬೇರೆ ಥರ ಎಲ್ಲ ಕೆಲಸಗಳು ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಎಲ್ಲವೂ ನಾನೇ ಮಾಡಬೇಕೇನೋ ಅಥವಾ ನನ್ನಿಂದಲೇ ಆಗಬೇಕೇನೋ ಅಥವಾ ನಂದೇ ಏನೋ ಅಥವಾ ಸಮಸ್ಯೆ ಇದೆಯೋ ಯಾವುದೂ ಇರೋದಿಲ್ಲ. ಎಲ್ಲವೂ ಕಾಲ ನಿರ್ಣಯ ಮಾಡುತ್ತೆ. ಯಾವಾಗ ಏನು ನಡಿಬೇಕು, ಯಾವ ಕಾಲಕ್ಕೆ ಏನಾಗಬೇಕು ಎಲ್ಲವೂ ಸಹಿತ ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ ಸೃಷ್ಟಿಕರ್ತ ಬ್ರಹ್ಮ ಅವನ ಕೈಲಿದೆ.
ಆದರೆ ಕುಂಭರಾಶಿಯವರಿಗೆ ತುಂಬ ಹೆಗಲ ಮೇಲೆ ಜವಾಬ್ದಾರಿನೋ ಬಾಧೆನೋ ಇದ್ದಾಗ ಅನಿಸುತ್ತೆ. ಎಲ್ಲವನ್ನು ತೆಗೆದು ಪಕ್ಕದಲ್ಲಿಟ್ಟು ನೆಮ್ಮದಿಯುತವಾಗಿ ಬದುಕೋ ಮಾರ್ಗವನ್ನು ಹುಡುಕೊಂಡು ಭಗವಂತನ ಪ್ರಾರ್ಥನೆ ಮಾಡಬೇಕು. ಹಾಗೆ ಸಾಧ್ಯವಾದರೆ ಸಣ್ಣ ಪುಟ್ಟ ಮಕ್ಕಳಿಗೆ ಒಂಚೂರು ತಿಂಡಿ ತಿನಿಸನ್ನು ಕೊಡಿ, ಮತ್ತಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆಂದಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನವಾಗಿದ್ದು, ಯಾವುದೇ ಕೈಂಕರ್ಯ ಕೆಲಸಗಳನ್ನು ಮಾಡಬೇಕಾದರೂ ಸ್ವಲ್ಪ ಎಚ್ಚರಿಕೆಯಿಂದ ನಡ್ಕೊಂಡ್ರೆ ಅದೃಷ್ಟ ಎಂಬತಕ್ಕಂಥದ್ದು ತಮ್ಮದಾಗತ್ತೆ. ಆದರೆ ಇವತ್ತು ಯಾರೊಬ್ಬರನ್ನ ನಂಬಿ ಏನು ವ್ಯವಹಾರ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಯಾಕೆಂದರೆ ಎಲ್ಲವೂ ನಮ್ಮದೇ ಅಲ್ಲ, ಎಲ್ಲವೂ ಸಮಯ ನಮಗೆ ಆಗುವುದಿಲ್ಲ. ಕೆಲವು ಸಮಯಗಳು ನಮ್ಮನ್ನು ದಾರಿ ತಪ್ಪಿ ಮುಂದಕ್ಕೆ ನಡೆಸಿಬಿಡುತ್ತೆ. ಅಂತಹ ಸಮಯದಲ್ಲಿ ಎಚ್ಚರಿಕೆ ಬೇಕು. ಆದರೂ ಈ ರಾಶಿ ಫಲದಲ್ಲಿ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅಥವಾ ಯಾರೊಬ್ಬರಾದರೂ ಸಹಿತ ಏನೇ ಮಾಡಬೇಕಾದ್ರೂ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅಧಿಕವಾದಂಥ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಒಂದು ಕೈ ಹಾಕಬೇಕು. ಇನ್ನು ಏನೇ ವ್ಯವಹಾರ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಬೇಕು. ಎಲ್ಲರೂ ನಮ್ಮೊಂದಿಗಿದ್ದಾರೆ, ಎಲ್ಲರೂ ಪರವಾಗಿಲ್ಲಪ್ಪ ಅಂದ್ಕೊಂಡ್ರು ಅಲ್ಲೆಲ್ಲೋ ಒಂದು ಕಡೆ ಎಡುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಎಚ್ಚರಿಕೆಯಿಂದ ನಡ್ಕೊಂಡ್ರೆ ತುಂಬ ಅಧಿಕವಾದ ಲಾಭವನ್ನು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ನವರಾತ್ರಿಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ, ನವರಾತ್ರಿಯ ಉತ್ಸವ ಜೊತೆಗೆ ಇವತ್ತು ಆಯುಧ ಪೂಜೆ, ಒಂದು ಕಡೆ ದುರ್ಗಾಷ್ಟಮಿ, ಮತ್ತೊಂದು ಕಡೆ ಆಯುಧ ಪೂಜೆ. ಹಾಗಾಗಿ ಇವತ್ತು ದೇವಿಗೆ, ಅದರಲ್ಲೂ ಸಿದ್ಧಿದಾತ್ರಿಗೆ ವಿಶೇಷವಾದಂತಹ ಆರಾಧನೆ ಸಲ್ಲಿಸೋಣ. ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ವೀಕ್ಷಕ ಬಂಧುಗಳಿಗೂ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಸೈ 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 ನಮೋ ನಮಃ. ತಾವೆಲ್ಲರೂ ಸಹಿತ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ವೀಕ್ಷಕ ಬಂಧುಗಳು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಗುರುಗಳನ್ನು ಪ್ರಾರ್ಥನೆ ಮಾಡಿ, ಹಾಗೆ ಮನೆ ದೇವರ ಪ್ರಾರ್ಥನೆ ಮಾಡಿ, ತಂದೆ ತಾಯಿ ಆಶೀರ್ವಾದ ಪಡೆದು ಇವತ್ತು ಸಿದ್ಧಿದಾತ್ರಿಯ ಆ ವಿಶೇಷವಾಗಿರ್ತಕ್ಕಂತಹ ಸಿದ್ಧಿದಾತ್ರಿ ಜೊತೆಗೆ ಆಯುಧ ಪೂಜೆಯನ್ನು ಮಾಡುವಂತಹ ಒಂದು ಪರಿಕಲ್ಪನೆ ಎಲ್ಲರಿಗೂ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ಜೀ ಕನ್ನಡದ ಇವತ್ತಿನ ದಿವಸ ನಮ್ಮ ಜೀ ಕನ್ನಡದಲ್ಲಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವೇನೆಲ್ಲ ಉಪಕರಣಗಳನ್ನು ಉಪಯೋಗಿಸ್ಕೊಳ್ಬೇಕಾಗಿದ್ದೆವು, ಆ ಕಡೆ PCR ಇರಲಿ ಅಥವಾ ಕಂಪ್ಯೂಟರ್ ಸೆಕ್ಷನ್ ಇರಲಿ ಅಥವಾ ಕ್ಯಾಮ್ರಾಗಳಾಗಿರಲಿ ಅಥವಾ ನಮ್ಮ ಈ ಮೇಕಪ್ ಹುಡುಗ ಆತನೂ ಪಾಪ ಎಲ್ಲ ವ್ಯವಸ್ಥೆಗಳನ್ನು ಜೋಡಿಸಿಟ್ಟಿದ್ದಾನೆ. ಕ್ಯಾಮ್ರಾಗಳಿದೆ, ಮೈಕ್ ಇದೆ, ಒಂದ ಎರಡ ಇಲ್ಲಿರೋ ಉಪಕರಣಗಳೆಲ್ಲ ನೋಡ್ರೆ ಇಷ್ಟು ಉಪಕರಣಗಳ ಸಹಾಯದಿಂದಲೇ ಇಂತಹ ಅದ್ಭುತವಾದ ಕಾರ್ಯಕ್ರಮ ಮೂಡಿ ಬರ್ತಕ್ಕಂಥದ್ದು. ಹಾಗಾಗಿ ವರ್ಷದ 365 ದಿವಸ ನಮ್ಮೊಂದಿಗೆ ಓಡಾಡುವಂತಹ ಇಷ್ಟೆಲ್ಲ ಉಪಕರಣಗಳನ್ನು ಅದಕ್ಕೊಂದು ಅನುಷ್ಠಾನ ಮಾಡಬೇಕಾದ್ದು, ಅದಕ್ಕೊಂದು ದಿವಸ ವಿಶೇಷವಾಗಿ ಒಂದು ಪೂಜಾನುಷ್ಠಾನವನ್ನು ಮಾಡಬೇಕಾದ್ದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಇದೆ. ಈ ಧರ್ಮ ಎಂತಹ ಅದ್ಭುತವಾದಂಥದ್ದು ನೋಡಿ. ನಮ್ಮೊಂದಿಗೆ ಕೆಲಸ ಮಾಡುವಂತಹದ್ದು ಮಾನವ ನಿರ್ಮಿತ ಮಾಡಿರ್ತಕ್ಕಂಥ ಉಪಕರಣಗಳಾದರೂ ಅದಕ್ಕೊಂದು ದಿವಸ ಒಂದು ಪೂಜೆ ಮಾಡಿ, ಅದಕ್ಕೊಂದು ಪ್ರಾರ್ಥನೆ ಮಾಡಿ, ಬೆಳಿಗ್ಗೆ ನಮ್ಮ ಕೆಲಸ ಪ್ರಾರಂಭ ಮಾಡಬೇಕಾದ್ರೂ ಸಹಿತ ಒಮ್ಮೆ ನಾವು ಕ್ಯಾಮ್ರಾ ಮುಟ್ಟಿ ನಮಸ್ಕಾರ ಮಾಡಿ ನಾವು ಮುಂದೆ ಕೂತ್ಕೊಳ್ತೀವಿ. ಯಾಕೆಂದರೆ ಅಂತಹ ಅದ್ಭುತವಾದಂತಹ ಒಂದು ಪರಿಕಲ್ಪನೆ ನಮಗೆ ಬೇಕು. ಆ ಚಿಂತನೆಯಲ್ಲಿ ಯಾರಿದ್ದರೂ ಅವ್ರಿಗೆ ಒಳಿತಾಗತ್ತೆ. ಹಾಗೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಓಂ ಸಿದ್ಧಿದಾತ್ರೀ ನಮಃ, ಸಿದ್ಧಿತ್ರೇ ನಮಃ, ಓಂ ಸಿದ್ಧಿತ್ರಯಾಯ ನಮಃ, ಓಂ ಬ್ರಾಹ್ಮ್ಯೇ ನಮಃ, ಓಂ ಮಾಹೇಶ್ವರಿಯೇ ನಮಃ, ಓಂ ಕೌಮಾರಿ